ಆತ್ಮೀಯರೇ, ನೀವು ಕೇಳ್ತಾ ಇದ್ದೀರಾ ಆಕಾಶವಾಣಿ ಬೆಂಗಳೂರು 101.3 FM. ಸ್ಟುಡಿಯೋ ಸಮಯ ಆಗಿದೆ 4:03. ಸೋಮವಾರದ ಶುಭ ಸಮಯ. ನಾನು ನಿಮ್ಮ ರೇಡಿಯೋ ಗೆಳತಿ ವಿಜಯಲಕ್ಷ್ಮಿ. ಸಾಧನೆಯ ಹಾದಿಯಲ್ಲಿ, ಈ ಹಾದಿಯಲ್ಲಿ ಅನೇಕ ಸಾಧನೆಯನ್ನು ಮಾಡಿರ್ತಕ್ಕಂಥ ಓರ್ವ ವಿಶೇಷ ಅತಿಥಿ ನಮ್ಮ ಸ್ಟುಡಿಯೋದಲ್ಲಿದ್ದಾರೆ. ಶ್ರೀಯುತ ನಿಡ್ಸಾಲೆ ಪುಟ್ಟಸ್ವಾಮಯ್ಯ ಅವರು ರಂಗಭೂಮಿ ಕಲಾವಿದರು, ಸಿನಿಮಾ ನಟರು, ಲೇಖಕರು, ಕರ್ನಾಟಕ ಕನ್ನಡ ಬರಹಗಾರರು ಮತ್ತು ಪ್ರಕಾಶಕರ ಸಂಘದ ಅಧ್ಯಕ್ಷರು. ಹೇಳ್ತಾ ಹೋದ್ರೆ ಇನ್ನು ಮುಂದುವರಿತಾ ಇರುತ್ತೆ. ಅವರನ್ನ ಇದೀಗ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಸರ್ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ಹೇಗಿದ್ದೀರಿ ಸರ್? ಚೆನ್ನಾಗಿದ್ದೀನಿ. ತಾವು? ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ, ಥ್ಯಾಂಕ್ ಯು. ನಾವು ಹೇಳ್ತಾ ಇದ್ವಿ ನಿಮ್ಮ ಪರಿಚಯದಲ್ಲಿ ಆರಂಭದಲ್ಲಿ ರಂಗಭೂಮಿ ಕಲಾವಿದರು, ಸಿನಿಮಾ ನಟರು, ಲೇಖಕರು, ಒಂದಷ್ಟು ಸಾಮಾಜಿಕ ಚಟುವಟಿಕೆಗಳನ್ನು ಮಾಡುವಂಥವರು ಮತ್ತು ಕನ್ನಡ ಬರಹಗಾರರು ಮತ್ತು ಪ್ರಕಾಶಕರ ಸಂಘದ ಅಧ್ಯಕ್ಷರು ಅಂತ. ರಂಗಭೂಮಿ, ಸಿನಿಮಾ ಮತ್ತು ಬರಹ, ನಾಟಕ, ಇದರಲ್ಲಿ ತುಂಬ ಇಷ್ಟವಾದಂತಹ, ನೀವು ಹೆಚ್ಚು ತೊಡಗಿಸಿಕೊಳ್ಳಲು ಇಷ್ಟಪಡುವಂತಹ ಕ್ಷೇತ್ರ ಯಾವುದು? ಮತ್ತೆ ಇನ್ನೊಂದು ಬಿಟ್ಬಿಟ್ರಿ ನೀವು. ಹೇಳಿ ಸರ್. ನನ್ನ ಸೇವಾ ವಲಯ. ಅದೇ ಸಾಮಾಜಿಕ ಕೃಷಿ ಇಲಾಖೆಯಲ್ಲಿ ಹೌದು, ಸುಮಾರು 41 ವರ್ಷ ಸೇವೆ ಮಾಡಿದ್ದೀನಿ. ಅಲ್ಲೇ ಹುಟ್ಟಿದ್ದೀವೆಲ್ಲ. ಸಾಹಿತ್ಯ ಇರ್ಬೋದು, ರಂಗಭೂಮಿ ಇರ್ಬೋದು, ಇವೆಲ್ಲ ಹುಟ್ಲಿಕ್ಕೆ ಉಗಮ ಸ್ಥಾನ ನಮ್ಮ ಕೃಷಿ ಇಲಾಖೆ. ಅಲ್ಲಿ ಸ್ನೇಹಿತರು, ಪರಿಸರ, ಅದರಿಂದಾಗಿ ನಾನು ಒಬ್ಬ ಸಾಹಿತಿ ಆದೆ, ಒಬ್ಬ ರಂಗಭೂಮಿ ಕಲಾವಿದ ಆದೆ. ಹಾಗೆ ಸಿನಿಮಾಗೆ ಹೋದೆ, ಸೀರಿಯಲ್ಗೆ ಹೋದೆ, ಈಗ ಕತೆ ಬರೆಯಲಿಕ್ಕೆ ಶುರು ಮಾಡಿದೆ. ಆಮೇಲೆ ಎಲ್ಲ ನಿವೃತ್ತಿ ಆದ ನಂತರ ಚಲನಚಿತ್ರ ತೆಗಿಲಿಕ್ಕೆ ಶುರು ಮಾಡಿದೆ. ಇದರಲ್ಲಿ ನಿಮ್ಗೆ ಯಾವ್ದು ಬೇಕು ಕೇಳಿ, ಅದ್ರ ಬಗ್ಗೆ ಮಾತಾಡ್ತೀನಿ. ನಿಮ್ಮ ಮೊದಲ ಆಯ್ಕೆ ಅಂತ ಕೇಳಿದಾಗ ಕೃಷಿ ಅಂದ್ರಿ, ಮೇ ಬಿ ಅದೇ ತಳಹದಿ ಮತ್ತು ಇಷ್ಟಪಡುವಂತಹ ಕ್ಷೇತ್ರ ಅನ್ಕೋತೀನಿ. ಯಾಕಂದ್ರೆ ಅಲ್ಲಿಂದ ತಾವು ಸಾಕಷ್ಟು ಕಡೆಗಳಲ್ಲಿ ಕೆಲಸವನ್ನ ಮಾಡೋಕೆ ಸಾಧ್ಯ ಆಯ್ತು ಅಂತ ಹೇಳಿದ್ರಿ. ನಿಜ. ಕೃಷಿ ಇಲಾಖೆಗೆ ತಾವು ಸೇರ್ಕೊಂತೀರಾ. ಅದಕ್ಕೂ ಹಿಂದೆ ನೀವು ಹುಟ್ಟಿದ ಊರು, ಬೆಳೆದು ಬಂದಂತಹ ಹಾದಿ, ಇದನ್ನ ಸ್ಮರಿಸೋದಾದ್ರೆ ನಿಮ್ಮ ಪರಿಚಯ ನಮ್ಮ ಕೇಳುಗರಿಗೆ. ನಾನು ತುಮಕೂರು ಜಿಲ್ಲೆಯಲ್ಲಿ ಕುಣಿಗಲ್ ತಾಲೂಕಿನಲ್ಲಿ ಒಂದು ಹಳ್ಳಿ ಇದೆ, ನಿಡ್ಸಾಲೆ ಅಂತ. ಆ ನಿಡ್ಸಾಲೆ ಹೆಸರನ್ನ ನಾನು ಪುಟ್ಟಸ್ವಾಮಯ್ಯನ ತಲೆ ಮೇಲೆ ಹೊತ್ಕೊಂಡು ಓಡಾಡ್ತಿದ್ದೀನಿ. ನಿಡ್ಸಾಲೆ ಪುಟ್ಟಸ್ವಾಮಯ್ಯ. ನಿಡ್ಸಾಲೆ ಅನ್ನೋದು ನಿಮ್ಮ ಊರು ಹೆಸರಾಗದ್ರೆ ಹೆಸರು. ಓಕೆ. ನಮ್ಮ ತಂದೆ ಹೆಸರು ಎಂ ಮುಳವಾಗ್ಲಯ್ಯ ಅಂತ. ಅದನ್ನ ಎಂ ಅನ್ನ ಗೌಣ ಮಾಡಿ ನಿಡ್ಸಾಲೆ ಪುಟ್ಟಸ್ವಾಮಯ್ಯ ಅನ್ನೋದನ್ನ ಮೇಯ್ನ್ ಆಗಿ ಇಟ್ಕೊಂಡು ಹೋಗ್ತಾ ಇದ್ದೀವಿ. ಇದು ಒಂದು ಹಳ್ಳಿ. ಇದು ಅಲ್ಲೊಂದು 3000 ಮನೆಗಳಿದ್ದಿರ್ಬೋದು ನಾವು ಹುಟ್ಟಿದಾಗ. ನಮ್ಮ ಮನೆಯ ಬದುಕು ಅಂತಂದರೆ ಕೃಷಿಕರ ಬಡತನದ ಕೃಷಿಕ ಕುಟುಂಬ ನಮ್ಮದು. ನಮ್ಮ ಅಣ್ಣ ತಮ್ಮದಿರು, ಅಪ್ಪ ಅಮ್ಮನಿಗೆ 9 ಜನ ಗಂಡು ಮಕ್ಕಳು, ಎಲ್ಲರೂ ಗಂಡು, ನನಗೂ 2 ಗಂಡು. ಈಗ 3rd ಜನರೇಷನ್ಗೆ ನನಗೆ 4 ಜನ ಒಳ್ಳೆ ಹೂವಿನಂತ ಹೆಣ್ಮಕ್ಳು ಹುಟ್ಟಿದ್ದಾರೆ, ಮೊಮ್ಮಕ್ಕಳು. ಹಾಗಾಗಿ ಕಷ್ಟದಲ್ಲಿ ಬೆಳೆದು ಬಂದಂಥವ್ರು ನಾವು. ಏಕೆಂದರೆ ಅವಾಗ ಊಟಕ್ಕೂ ಕಷ್ಟ ಇತ್ತು. ಗ್ರಾಮೀಣ ಪ್ರದೇಶ. ನಿಮಗೆ ನಾನು ಹುಟ್ಟಿದ್ದು 1951ರಲ್ಲಿ. ಆ ಪರಿಸ್ಥಿತಿಯಲ್ಲಿ ತುಂಬಾ ಕಷ್ಟ ಇತ್ತಲ್ಲಿ. ಕೂಲಿ ಮಾಡಿ ಸಾಕುವಂತ ಇದೆಲ್ಲ ಪರಿಸ್ಥಿತಿ ಇತ್ತು. ಅಂತ ಟೈಮಲ್ಲಿ ನಾನು 7ನೇ ಹುಟ್ಟಿದ್ದು ನಮ್ಮ ಅಪ್ಪನಿಗೆ, 7ನೇ ಮಗನಾಗಿ. ಆ ಹುಟ್ಟಷ್ಟರಲ್ಲಿ ಅವರೆಲ್ಲ ಸ್ವಲ್ಪ ಸುಧಾರಣೆ ಆಗಿದ್ರು. ಇನ್ನು ನನಗಿಂತ ಮುಂಚೆ 6 ಜನ ಹುಟ್ಟಿದ್ರಲ್ಲ, ಅವರೆಲ್ಲ ದುಡಿದು ತಂದು ಎಲ್ಲ ಮಾಡಿ ನಾನು ಬರೋ ಅಷ್ಟರಲ್ಲಿ ಅಂಥ ಕಷ್ಟ ನಮಗೆ ಕಾಣಲಿಲ್ಲ. ಸ್ವಲ್ಪ ಆರ್ಥಿಕ ಸ್ಥಿತಿ ಪರವಾಗಿಲ್ಲ ಅನಿಸ್ತು ಅಷ್ಟೇ. ಆದ್ರೂ ದುಡ್ಡು ಖರ್ಚು ಮಾಡಿ ನಮ್ಮನ್ನ ಹೆಚ್ಚಾಗಿ ಓದಿಸೋದಾಗ್ಲಿ ಇನ್ನೊಂದು ಮಾಡೋದಾಗ್ಲಿ ಮಾಡ್ಲಿಕ್ಕೆ ಸಾಧ್ಯ ಆಗಿರ್ಲಿಲ್ಲ. ಯೋಚನೆ ಮಾಡ್ಬೇಕಿತ್ತು, ದುಡ್ಡು ಕೊಡ್ಬೇಕು ಅಂದ್ರೆ ಯೋಚನೆ ಮಾಡೋ ಪರಿಸ್ಥಿತಿ. ಎಲ್ಲಿ ತರೋದು ಅನ್ನೋದು, ಸಾಲ ಮಾಡಬೇಕು, ಬಡ್ಡಿ ಕಟ್ಟಬೇಕು. ನಿಮ್ಗೆ ಗೊತ್ತಲ್ಲ, ಈ ಗ್ರಾಮೀಣ ಪ್ರದೇಶದಲ್ಲಿ ಸಾಲ ಕೊಟ್ಟೋನು ಹಾಳಾಗೋಗ್ಬಿಡ್ತಾನೆ. ಇದು ಸ್ಥಿತಿ. ಹಾಗಾಗಿ ನಾನು ನಮ್ಮೂರಲ್ಲೇ ನಿಡ್ಸಾಲೆ ಗ್ರಾಮದಲ್ಲೇ ಪ್ರಾಥಮಿಕ ಶಾಲೆ, ಮಾಧ್ಯಮಿಕ ಶಾಲೆ ಮುಗಿಸಿ 4 ಮೈಲಿ ದೂರದಲ್ಲಿ ಹುಲಿಯೂರು ದುರ್ಗ ಅಂತಿದೆ, ಅಲ್ಲ ಹೈಸ್ಕೂಲ್ ಇತ್ತು. ಈಗ ನಮ್ಮೂರಲ್ಲೇ ಆಗ್ಬಿಟ್ಟಿದೆ ಕಾಲೇಜ್ವರೆಗೂ. ಬಟ್ ಆ ಪರಿಸ್ಥಿತಿಯಲ್ಲಿ ಅವಾಗ ಇರಲಿಲ್ಲ ಅಲ್ಲಿ. ಈಗ ಹುಲಿಯೂರು ದುರ್ಗಕ್ಕೆ ಹೋಗಿ, ಅದು ಬಸ್ನವ್ರು ಹತ್ತಿಸ್ತಿರ್ಲಿಲ್ಲ ಮಕ್ಕಳನ್ನ, ಶಾಲಾ ಮಕ್ಕಳನ್ನ ಬಸ್ಗೆ ಹತ್ತಿಸ್ತಿರ್ಲಿಲ್ಲ. ಯಾಕೆಂದ್ರೆ ನಮ್ಮ ಹತ್ರ ದುಡ್ಡು ಇರ್ತಿರ್ಲಿಲ್ವಲ್ಲ, ಬಿಟ್ಟಿ ಕರ್ಕೊಂಡು ಹೋಗ್ಬೇಕು ಅಂತ ಹತ್ತಿಸ್ತಿರ್ಲಿಲ್ಲ. ಆದರೆ ನಾವು ಕಲ್ಲು ಹೊಡಿತಿದ್ದೋ, ಏನೇನೋ ಮಾಡ್ತಿದ್ದೋ ಚೇಷ್ಟೆಗಳೆಲ್ಲ. ಆದ್ರೂ ಅವರು ಅಟ್ಟಿಸ್ಕೊಬರೇ ಹೊರತು ಒಳಗೆ ಬಸ್ಗೆ ಹತ್ತಿಸ್ಕೊತಿರ್ಲಿಲ್ಲ. ಅಂದ್ರೆ ಕಷ್ಟ, ನಡಿಬೇಕು, ಮಳೆ ಬಿಸಿಲು ಚಳಿ ಎಲ್ಲಾದ್ರಲ್ಲೂ ನಡಿಬೇಕು. ಅದು ಬೆಳಿಗ್ಗೆ 6 ಗಂಟೆಗೆ ಹೊರಡ್ಬೇಕು, ನಡ್ಕೊ ಹೋಗ್ಬೇಕಲ್ಲ 4 ಮೈಲಿ. ಸ್ಕೂಲ್ ಟೈಮ್ ಸರಿಯಾಗಿ ಹೋಗ್ಬೇಕು. ನಮ್ಮಲ್ಲಿ ಒಂದು ತಂಡ ಕಟ್ಕೊಂಡು ಒಂದು 8-10 ಜನದ್ದು ಎಲ್ಲ ಹೋಗ್ತಿದ್ವಿ ಒಟ್ಟೊಟ್ಟಿಗೆ, ಹುಡುಗರು ಎಲ್ಲ ಸೇರ್ಕೊಂಡು. ಅಲ್ಲಿ ಸುಭಾಷ್ ಅಂತ ಒಬ್ರು ಇದ್ರು, ಅವ್ರು ಲೀಡ್ ಮಾಡ್ತಿದ್ರು, ನಮ್ಗಿಂತ ದೊಡ್ಡವರವರು ಮಾಡಿ. ಇದೇ ಥರ ಒಂದು 3 ವರ್ಷ ನಾವು ಹೋಗ್ತಿದ್ದಂಗೆ 7ನೇ ತರಗತಿಗೆ ಮುಗಿದೋಗೋದು ಮಾಧ್ಯಮಿಕ ಶಾಲೆ. 8ರಿಂದಲೇ ಹೈಸ್ಕೂಲ್ ಶುರು ಆಯ್ತು. ಅವಾಗ 1 ವರ್ಷ ಕಡಿಮೆ ಮಾಡಿದ್ರಾಗ, ಇಲ್ಲದೆ 8ರವರೆಗೂ ಇಲ್ಲೇ ಓದಬೇಕಿತ್ತು. ಆ ಪರಿಸ್ಥಿತಿ. 3 ವರ್ಷ ಅಲ್ಲಿ ಹಂಗೋ ಮಾಡಿ SSLC ಮುಗಿದ ತಕ್ಷಣ ಮನೆಗೆ ಬಂದು ಕೂತ್ಕೊಂಡಾಗ ಮನೆಯವರು ಏನು ಹೇಳ್ತಾರೆ ಗೊತ್ತಾ? ಮುಂದೆ ಓದ್ಲಿಕ್ಕೆ ಸಾಧ್ಯ ಇಲ್ಲ, ನಮ್ಮ ಆರ್ಥಿಕ ಸ್ಥಿತಿ ಸಂಕಷ್ಟದಲ್ಲಿದೆ,
ದಯವಿಟ್ಟು ನೀನೆಲ್ಲರೂ ಒಂದು ನೌಕರಿ ಹುಡುಕು ಅಂತಾರೆ. ಆವಾಗ 10ನೇ ಕ್ಲಾಸಿಗೆ ನೌಕರಿ ಸಿಕ್ತಿತ್ತು ಅವಾಗ, ಸರ್ಕಾರಿ ನೌಕರಿ. ಒಳ್ಳೊಳ್ಳೆ ಕೆಲಸಗಳು ಸಿಕ್ತಿತ್ತು. ಓಕೆ. ಅಂದ್ರೆ ಅದಕ್ಕೂ ಶಿಫಾರಸ್ ಬೇಕಿತ್ತು. ಈ ಶಿಫಾರಸ್ಸು, ಈ ಭ್ರಷ್ಟಾಚಾರ ಇವೆಲ್ಲ ಈ ಕಾಲದವಲ್ಲ, ಅವತ್ತಿಂದ ಬೆಳ್ಕೊಂಬಂದು ಈಗ ಅಗಾಧವಾಗಿ ಬೆಳೆದ್ ನಿಂತಿದೆ. ಶಿಫಾರಸ್ ಮಾಡಿಸ್ಬೇಕು, ದುಡ್ಡು ಕೊಡ್ಬೇಕೆಲ್ಲ. ಅದಕ್ಕೂ ಈ ಪರಿಸ್ಥಿತಿ ಬರಬಾರ್ದಾಗಿತ್ತು. ಶಿಫಾರಸ್ ಇದ್ಕೊಳ್ಳಿ, ಆ ಭ್ರಷ್ಟಾಚಾರ ಅನ್ನೋದು ಇದೆಯಲ್ಲ ಅದು ಎಲ್ಲ ಕಡೆ ತಾಂಡವಾಡ್ತಿದೆ, ಅದು ಆಡಬಾರ್ದಾಗಿತ್ತು ಅಂತ ನನ್ನ ಅಭಿಪ್ರಾಯ ವೈಯಕ್ತಿಕವಾಗಿ. ಏನೇ ಇರಲಿ, ಮನೆಯಲ್ಲಿ ಆರ್ಥಿಕ ಸಂಕಷ್ಟಕ್ಕೆ ಗುರಿಯಾದರೂ ನಮ್ಮನ್ನು ನಿನಗೆ ಮತ್ತೆ ಕಾಲೇಜಿಗೆ ಕಳ್ಸೋಕ್ಕಾಗಲ್ಲ ಅಂತ ಹೇಳ್ಬಿಟ್ರು, ಕೆಲಸ ಹುಡುಕು ಅಂದರು. ನಾನು ಅಳ್ತಾ ಕೂತ್ಬಿಟ್ಟೆ. ಹಳೇ ಮಾಳಿಗೆ ಮನೆ ನಮ್ದು ಅವಾಗ, ಅರ್ಧ ಎಂಚು ಅರ್ಧ ದನ ಕುರಿಗೆ ಅಂತ ಒಂದು ಮನೆ, ನಾವು ಬದುಕಕ್ಕೆ ಒಂದು ಮಾಳಿಗೆ ಮನೆ ಮಾಡಿದ್ರು. ಮಾಳಿಗೆ ಮನೆ ನೋಡಿದ್ದೀರಾ ನೀವು? ಅದೇ ಬಿದ್ರು ಹಾಕಿರ್ತಾರೆ, ಅದ್ರ ಮೇಲೆ ಸೌದೆ ಹಾಕಿ ಅದ್ರ ಮೇಲೆ ಮಣ್ಣು ಮುಚ್ಚಿ ಅದ್ರ ಮೇಲೆಲ್ಲ ಸಾರಿಸಿ ಎಲ್ಲ ಮಾಡಿರ್ತಾರೆ. ಆಮೇಲೆ ಈ ಗಾರೆ ಗಿರೆ ಏನು ಇರ್ತಿರ್ಲಿಲ್ಲ ಆಗ. ಈ ನೆಲ ಎಲ್ಲ ಹೆಂಗ್ ಸಾರಿಸೋರು? ಸಗಣಿಲಿ ಸಾರಿಸ್ತಿದ್ರು. ಅವಾಗ ನಮ್ಗೇನು ರೋಗ ರುಜಿನ ಏನು ಬರ್ತಿರ್ಲಿಲ್ಲ. ಇವಾಗೇನು ಅಟ್ಟಾಡಿಸ್ಕೊಂಡು ಹಿಡಿತಾವ ಕಾಯಿಲೆಗಳು. ಜ್ವರ ಬಂತು, ನೆಗಡಿ ಬಂತು, ತಲೆನೋವು, ಎಂತೆಂಥ ಕಾಯಿಲೆ ಬಂದಿದ್ದಾವೆ ಗೊತ್ತಾ? ಅವಾಗ ಬರ್ತಿರ್ಲಿಲ್ಲಮ್ಮ ಇವೆಲ್ಲ ಕಾಯಿಲೆಗಳು. ಆ ಕಾಲವೇ ಒಂದು ಸುಭಿಕ್ಷವಾದ ಕಾಲ ಅದು. ಹಾಗಿತ್ತು ಅವಾಗ. ಆಮೇಲೆ ಅಳ್ತಾ ಕೂತ್ಕೊಂಡೆ. ನಮ್ಮ ಅಣ್ಣದಿರು, ನಮ್ಮ ಅಪ್ಪ ಅಮ್ಮ ಎಲ್ಲ ಬಂದು ಏನು ಮಾಡಿದ್ರು, ದಯವಿಟ್ಟು ನಮ್ಮ ಕೈಲಿ ಆಗಲ್ಲಪ್ಪ, ನೀನೊಂದು ಕೆಲಸ ಮಾಡೋ. ಬೆಂಗಳೂರಲ್ಲಿ ನನ್ನ ಸನ್ಮಿತ್ರ ಒಬ್ಬ ಇದ್ದ, ರಂಗಸ್ವಾಮಿ ಗೌಡ ಅಂತ. ಅವ್ರು ತಹಸೀಲ್ದಾರಾಗಿ ಮೊನ್ನೆ ಹೋಗ್ಬಿಟ್ರು ಪಾಪ ಅವರು ಇಲ್ಲಿ ಓದ್ತಾ ಇದ್ರು. ಅವರು ITI ಕೈಗಾರಿಕಾ ತರಬೇತಿ ಕೇಂದ್ರದಲ್ಲಿ ಸ್ಟೆನೋಗ್ರಫಿ ಕೋರ್ಸಿಗೆ ಸೇರ್ಕೊಂಡಿದ್ರು. ಅದು ಸೇರ್ಕೊಂಡದ್ದು ಕಲಿತಾ ಇದ್ರು. 2ನೇ ವರ್ಷಕ್ಕೆ ನಾನು ಹೋಗಿ ಅಲ್ಲಿ ಸೇರ್ಕೊಂಡೆ. ಅವನಿದ್ದಾನೆ ರಂಗಸ್ವಾಮಿ ಗೌಡ ಅಂತ, ನೀನು ಹೋಗಿ ಅವನ ಹತ್ರ ಸೇರ್ಕೋ, ರೂಮ್ಮೇಟ್ ಆಗ್ಬಿಡು ನೀನಲ್ಲಿ ಅಂತ ಹೇಳ್ಬಿಟ್ಟು ನಮ್ಮ ಅಣ್ಣ ತಿಮ್ಮಯ್ಯ ಅಂತ ಒಬ್ರು ಇದ್ದಾರೆ, ಅವ್ರ ಜೊತೆ ಮಾಡ್ಬಿಟ್ಟು ಬಸ್ ಚಾರ್ಜ್ ಕೊಟ್ಟು ಕಳಿಸಿದ್ರು ಬೆಂಗಳೂರಿಗೆ. ಅದೇ ಫಸ್ಟ್ ಟೈಮ್ ನಾನು ಬರ್ತಿರೋದು. ನಿಮ್ಮ ತಂದೆ ತಾಯಿ ಗೊತ್ತಿತ್ತು ನೀವು ಹೋಗ್ತಿದ್ದೀರಾ ಅಂತ? ತಂದೆ ತಾಯಿನೇ ಕಳ್ಸಿಕೊಟ್ಟಿದ್ದಲ್ಲ, ಅಣ್ಣ ತಮ್ಮದಿರೆಲ್ಲ ಕೂತ್ಕೊಂಡು ಮನೇಲಿ ಕುಟುಂಬ ಅವಾಗ ಚೆನ್ನಾಗಿತ್ತು. ಈಗಿನ ಕುಟುಂಬದ ತರ ಅಲ್ಲ. ಕೆಲಸ ಹುಡ್ಕೋ ಅಂದ್ರಲ್ವಾ, ಆಮೇಲೆ ನೀವು ಇಲ್ಲಿಗೆ ಬಂದ್ರಿ. ಹುಡುಕು ಅಂದಾಗ ತರಬೇತಿ ಇಲ್ಲದೆ ಯಾರು ಕೆಲಸ ಕೊಡ್ತಾರೆ? ಏನಾದ್ರು ಒಂದು ಬೇಕಲ್ಲ. ಅದಕ್ಕೆ ಆ ತರಬೇತಿ ಮುಗಿಸ್ಕೊಳ್ಳಿ. ಸ್ಟೆನೋಗ್ರಫಿ ಅಂದ್ರೆ ಒಳ್ಳೆ ಕೋರ್ಸ್ ಅದು, ITI ಅದು ಸೆಂಟ್ರಲ್ ಗೌರ್ಮೆಂಟ್ ಇದದು ಸ್ಕೀಮ್ ಅದು. ಅಲ್ಲಿ ತರಬೇತಿ ಮುಗಿಸ್ದೆ 1 ವರ್ಷ. ಆಮೇಲೆ ನನಗಿನ್ನೂ 17 ವರ್ಷ ರೀ, 18 ವರ್ಷದವ್ರಿಗೆ ಕೆಲಸ ಕೊಡಲ್ಲ. ಆ 3 ತಿಂಗಳು ಏನು ಮಾಡಬೇಕು ಅಂತ ಆಯಿತು. ಇಲ್ಲಿ ನಮಗೆ ನಮ್ಮ ಚಿಕ್ಕಪ್ಪ ಇದ್ರು, ಅಲ್ಲಿ ಎಷ್ಟು ಅವರೆಲ್ಲ ಚೆನ್ನಾಗಿರಲ್ಲ, ಜಾಸ್ತಿ ದಿನ ಉಳ್ಕೊಳ್ಳೋದು ಅಂದ್ಬಿಟ್ಟು ನಾವು ರೂಮ್ ಮಾಡ್ಕೊಂಡಿದ್ದವ್ರು ಊರಿಗೆ ಹೊಟ್ಟೋದ್ವಿ. ಏನು ಮಾಡ್ಬಿಟ್ಟು ಹೋದೆ ಅಂತಂದ್ರೆ, ನಾನು ಎಂಪ್ಲಾಯ್ಮೆಂಟ್ ಎಕ್ಸ್ಚೇಂಜ್ ಅಂತ ಇತ್ತು, ಈಗ ಅದೇನೋ ಸುದ್ದಿಯೇ ಇಲ್ಲ. ಆ ಎಂಪ್ಲಾಯ್ಮೆಂಟ್ ಉದ್ಯೋಗ ವಿನಿಮಯ ಕೇಂದ್ರ ಜಿಲ್ಲಾ ಕೇಂದ್ರಗಳಲ್ಲಿ ಅಂದ್ರೆ ಆ ಡಿಮ್ಯಾಂಡ್ ಇಲ್ಲ ಈಗ. ಖಾಸಗಿಯಾಗೆ ಎಲ್ಲ ಹೊರಟೋಗ್ಬಿಡ್ತಾರೆ ಜನ. ಹಂಗಾಗಿ ಅಲ್ಲಿ ಕಾರ್ಡ್ ಮಾಡಿಸ್ಬಿಟ್ಟು ಹೋದೆ. 18 ತುಂಬುತ್ತಿದ್ದಂಗೆ ಒಂದಾದ್ಮೇಲೆ ಒಂದು ಇಂಟರ್ವ್ಯೂ ಬಂದ್ಬಿಟ್ಟು ಅಲ್ಲಿ. ಅದು ಮೊದಲನೇ ಬಂದದ್ದೇ ಕೃಷಿ ಇಲಾಖೆ. ಅದು ಏನಂತ ಬಂತು, ಟೈಪಿಸ್ಟ್ ಕೆಲಸಕ್ಕೆ ಅಂತ ತಗೊಂಡ್ರು. ಏನೋ ಒಂದು ಸಾಕು, ನನಗೆ ಸಂಬಳ ಸಿಕ್ಕಿದ್ರೆ ಸಾಕು, ಬದುಕಕ್ಕೆ ದಾರಿ ಆಗಲಿ ಅನ್ನೋ ಥರದಲ್ಲೇ ಬಂದಿದ್ದೆ ಸಾಕು. ಆಮೇಲೆ ಏನೇನು ಬಂತು ಗೊತ್ತಾ? ಇನ್ಕಮ್ ಟ್ಯಾಕ್ಸ್ ಇಂದ ಬಂತು, ಎಕ್ಸೈಸ್ ಡಿಪಾರ್ಟ್ಮೆಂಟ್ ಬಂತು. ಅವೆಲ್ಲ ನಾನು ಕೆಟ್ಟೋಗ್ತಿದ್ನೋ ಏನೋ, ಇವತ್ತು ಸಾಹಿತ್ಯನೂ ಆಗ್ತಿಲ್ಲ, ನಟನೂ ಆಗ್ತಿರ್ಲಿಲ್ಲ ಅಲ್ಲಿ ಹೋಗಿದ್ದಿದ್ರೆ. ಹಾಗಾಗಿ ನಾನು ಕೃಷಿ ಇಲಾಖೆಗೆ ಸೇರ್ಕೊಂಡೆ, ಟೈಪಿಸ್ಟ್ ಆಗಿ ಸೇರ್ಕೊಂಡೆ. ಮೊದಲನೇ ಸಂಬಳ 197 ರೂಪಾಯಿ. ಅದ್ರಲ್ಲಿ ಉಳಿಸಿ ನಾನು ಬಸವನಗುಡಿ ಕೆನರಾ ಬ್ಯಾಂಕ್ ಬ್ರಾಂಚಲ್ಲಿ ತೆಗ್ದಿದ್ದೆ. ನಾನು ಅಕೌಂಟ್ ತೆಗೆದು ಅಲ್ಲಿ 100 ರೂಪಾಯಿ ಇಟ್ಬಿಟ್ಟಿದ್ದೆ. ಆಮೇಲೆ ಗೊತ್ತಾಯ್ತು ದುಡ್ಡು ಸಾಲಲ್ಲ ಅಂತ. ಅದನ್ನ ಊರಿಗೂ ಕಳಿಸ್ತಿದ್ದೆ, ಎಲ್ಲ ಮಾಡ್ಕೊಂಡು ಕಷ್ಟದಲ್ಲಿ ಇದ್ರಲ್ಲ ಅಂತ ಸುಧಾರಣೆ ಆಯಿತು, ಸರಿ ಹೋಯ್ತು. ಕೆಲಸಕ್ಕೆ ಸೇರ್ಬಿಟ್ಟೆ ನಾನು. ಸೇರಾದ್ಮೇಲೆ ಈ ಕೆಲಸಕ್ಕೆ ಸೇರಿದಾಗ ಅಲ್ಲೊಂದು ನಾಟಕದ ಇದಿತ್ತು, ಹವ್ಯಾಸಿ ಕೃಷಿ ರಂಗ ಅಂತ ಒಂದು ನಾಟಕದ ತಂಡ ಇತ್ತು. ಆ ಕಚೇರಿಲಿ ಕೃಷಿ ಇಲಾಖೆ ಆವರಣದಲ್ಲಿ. ತುಂಬಾ ದೊಡ್ಡ ಇಲಾಖೆ ಅದು. ಒಂದು 1,500ದಿಂದ 2,000 ಜನ ಕೆಲಸ ಮಾಡ್ತಿದ್ರು ಆಗ ನಮ್ಮ ಕಾಲದಲ್ಲಿ. ಅದು ಇಡೀ ಕರ್ನಾಟಕ ರಾಜ್ಯಕ್ಕೆ ಹೆಡ್ ಆಫೀಸ್, ಅದು ಕೇಂದ್ರ ಕಚೇರಿ. ಅಲ್ಲಿ ಈ ನಾಟಕದ ಕಂಪ್ನಿಗೆ ನನ್ನನ್ನು ಹೇಳ್ಕೊಂಡ್ರು. ಎಲ್ಲಿತ್ತು ಸರ್ ಲೊಕೇಶನ್? ಇಲ್ಲೇ ಶೇಷಾದ್ರಿ ರೋಡಲ್ಲಿ ಇಲ್ವಾ ಕೃಷಿ ಇಲಾಖೆ, ಈಗಲೂ ಇದೆ ಅದು. ಅಲ್ಲೇ 41 ವರ್ಷ ನಾನು ಸೇವೆ ಮಾಡಿದ್ದಲ್ಲೇ. ಅಲ್ಲೇ ನಾನು ಏನೆಲ್ಲ ಅದನ್ನೋ ಅವರೆಲ್ಲ ಕಾರಣರು ಪಾಪ ಎಲ್ಲ ಸಪೋರ್ಟ್ ಮಾಡಿದ್ರು ನನಗೆ ಚೆನ್ನಾಗಿ. ಅಲ್ಲಿ ಆ ನಾಟಕಕ್ಕೆ ಸೇರಿಸ್ಕೊಂಡು ನನಗೆ ಸ್ಥೈರ್ಯ ಬರಕ್ಕೆ ಕಾರಣ ಆದ್ರು ಕಣ್ರಿ. ನಮ್ಮ ಕೃಷಿ ಇಲಾಖೆ ಬಂಧು ಬಾಂಧವರನ್ನು ನಾನು ಸ್ಮರಿಸ್ಕೋತೀನಿ. ಅದೊಂದೇ ಅಲ್ಲ ಅವ್ರು ಮಾಡಿದ್ದು. ಅಲ್ಲಿ BG ಸತ್ಯಮೂರ್ತಿ ಅಂತ ನನ್ನ ಸಾಹಿತಿ ಗುರುಗಳು ಸಿಕ್ಕರು. ಅವರು ಅಲ್ಲೇ ನಮ್ಮ ಜೊತೆಲೆ ಕೆಲಸ ಮಾಡ್ತಿದ್ರು. ನವರತ್ನ ರಾಮ್ ಅಂತ ಅವ್ರ ಮಿಸಸ್ ಕೇಳಿರ್ತೀರಿ ನೀವು, ಉಷಾ ನವರತ್ನ ರಾಮ್ ಅಂತ ಕಾದಂಬರಿಕಾರರು. ಅವ್ರಿಗೆ ಯಜಮಾನ್ರವರು ಜಾಯಿಂಟ್ ಡೈರೆಕ್ಟರ್ ಆಗಿದ್ರು ನಮ್ಮಲ್ಲಿ. ಅವರಿಬ್ಬರು ಸಹವಾಸ ದೋಷದಿಂದ ನಾವು ಕತೆ ಬರೆಯಕ್ಕೆ ಶುರು ಮಾಡಿಸಿದ್ರು. ನೋಡಿ, ಇಲ್ಲಿ ಸಹವಾಸ ದೋಷ ಅನ್ನೋದು ಪಾಸಿಟಿವ್ ಆಗಿ ಅಲ್ವೇ? ಪಾಸಿಟಿವ್. ಹೌದು. ಯಾಕಂದ್ರೆ ಬಳಸಬಹುದು, ಎಲ್ಲಿ ಬಳಸಬೇಕು, ಹೆಂಗ್ ಬಳಸಬೇಕು ಅಷ್ಟೇ ಅದು. ಸರಿ, ಆ ಸತ್ಯಮೂರ್ತಿ ಅವರು ಪ್ರತಿ ಭಾನುವಾರ, ನಾನು ಸಿಂಗಲ್ಲು, ಅವರು ಫ್ಯಾಮಿಲಿ ಇತ್ತು ಅವ್ರಿಗೆ,
ಮನೆ ಕಾಟ ಅಲ್ಲಿ ಬರೆಯೋಕ್ಕಾಗಲ್ಲ ಕೂತ್ಕೊಂಡು, ಇಲ್ಲಿ ನಿರ್ಜನವಾಗಿರುತ್ತೆ, ನಿಶ್ಶಬ್ದವಾಗಿರುತ್ತೆ ಇಲಾಖೆಯಲ್ಲಿ ಅಂತ ಹೇಳ್ಬಿಟ್ಟು ನನ್ನನ್ನು ಕರ್ಕೊಬರೋರು. ಒಂದು ಅವ್ರ ಆಫೀಸ್ ರೂಮ್ ಬಾಗಿಲು ತಕೊಂಡು ಕೂತ್ಕೊಳ್ಳೋರು, ನನಗೊಂದು 8 ಶೀಟ್ ಪೇಪರ್ ಕೊಡೋರು. ನೀವೊಂದು ಕತೆ ಬರೀರಿ, ಏನು ತೋಚುತ್ತೋ ಬರೀರಿ ಏನಾರು. ಅವ್ರೊಂದು ಕೂತ್ಕೊಂಡು ಕತೆ ಬರೆಯೋರು, ಅವ್ರು ನನ್ ಕೊಡೋರು, ನಂದು ಅವ್ರು ಇಸ್ಕೊಂಡು ತಿದ್ದಿ ಮಾಡೋರು. ಹಿಂಗೆ ಬರೀತಾ ಒಂದು ಬರ್ದಿರೋದು ಒಂದು 15-20 ಕತೆ ಬರದೆ ನಾನು. ಒಂದು ಕತೆ ಇದು ಚೆನ್ನಾಗದೆ ಪುಟ್ಟಸ್ವಾಮಿ, ಇದನ್ನ ಒಂದು ಕೆಲಸ ಮಾಡೋಣ. ನಾರಾಯಣ ಸ್ವಾಮಿ ಅವರು, ನಮ್ಮ ಅಪರ್ಣ ಅವ್ರ ತಂದೆಯವರು, ಕನ್ನಡ ಪ್ರಭಾದ ಎಡಿಟರ್ ಆಗಿದ್ರಾಗ, ಅವ್ರ ಹತ್ರ ಕರ್ಕೊಂಡೋದ್ಮೇಲೆ ಏನಾಯ್ತು ಅನ್ನೋ ಕುತೂಹಲ, ಆ ಕಥೆ ಕೇಳುವಂತಹ ಕುತೂಹಲ ಹಂಗೆ ಉಳ್ಕೊಳ್ಳಿ. ಕೇಳ್ತಾ ಇರಿ, ಇದು ಆಕಾಶವಾಣಿ ಬೆಂಗಳೂರು 101.3 FM ಸಾಧನೆಯ ಹಾದಿಯಲ್ಲಿ. ಈ ಒಂದು ಕಾರ್ಯಕ್ರಮದಲ್ಲಿ ವಿಶೇಷ ಅತಿಥಿ ಇದ್ದಾರೆ ಶ್ರೀಯುತ ನಿಡ್ಸಾಲೆ ಪುಟ್ಟಸ್ವಾಮಯ್ಯ. ಸಾಧನೆಯ ಹಾದಿಯಲ್ಲಿ ನಮ್ಮ ಜೊತೆಯಾಗಿದ್ದಾರೆ ನಿಡಸಾಲೆ ಪುಟ್ಟಸ್ವಾಮಯ್ಯ ಅವರು. ರಂಗಭೂಮಿ ಕಲಾವಿದರು, ನಾಟಕಗಾರರು, ಸಿನಿಮಾ ನಟರು, ಕನ್ನಡ ಬರಹಗಾರರು ಮತ್ತು ಪ್ರಕಾಶಕರ ಸಂಘದ ಅಧ್ಯಕ್ಷರು. ಇದು ರಾಜ್ಯ ಮಟ್ಟದ ಸಂಸ್ಥೆ. ಸರ್, ಕಥೆ ಹೇಳ್ತಾ ಇದ್ರಿ, ಈಗ ನಮ್ಗಿನ್ನೂ ಕುತೂಹಲ ಉಳ್ಕೊಂಡಿದೆ, ಮುಂದುವರಿಸಿ ಸರ್ ಕಥೆಯಿಂದ. ಏನಿಲ್ಲ, ನಮ್ಮ ಗೆಳೆಯ ಒಬ್ಬ ಇದ್ದ, ಕೃಷ್ಣಮೂರ್ತಿ ಅಂತ. ಅವನದ್ದೇನಾಯ್ತೋ ಏನೋ ನನ್ನ ಜೊತೆ ಟೂ ಬಿಡ್ಬಿಟ್ಟ, ಎಲ್ಲೋ ಹೊಟ್ಟೋದ, ಕಣ್ಮರೆ ಆಗ್ಬಿಟ್ಟ. ಇಲಾಖೆಯಲ್ಲಿ ಕೆಲಸ ಮಾಡ್ತಿದ್ದ, ಇಲಾಖೆಯಲ್ಲಿ ಇಬ್ರು ಕೊಲೀಗ್ಸ್ ಆಗಿ ಕೆಲಸ ಮಾಡ್ತಿದ್ವಿ. ಕೊನೆಗೆ ಈ ಕತೆ ಬರೆಯೋಕ್ಕೆ ಸತ್ಯಮೂರ್ತಿ ಅವ್ರು ಯಾವಾಗ ನನಗೆ ಪೇಪರ್ ಕೊಟ್ಟರೋ, ಆ ಸಂಶಯ ಅಂತ ಟೈಟ್ಲ್ ಇಟ್ಕೊಂಡು ಅವನ್ನ ಕತೆ ಬರ್ಕೊಂಡೋದೆ. ನಾನು ಎಲ್ಲೋ ಒಂದು ಕಡೆ ಬಸ್ ಸ್ಟ್ಯಾಂಡಲ್ಲಿ ಬಸ್ ಹತ್ತ ನಿಂತಿರುವಾಗ ಒಬ್ಬ ಭಿಕ್ಷುಕನ ಥರ ಬಂದು ಕೇಳ್ತಾನೆ, ಅವನ ಥರನೇ ಕಾಣಿಸ್ಬಿಡ್ತಾನೆ ನನಗೆ. ಏನು ಇವನು ಇಲ್ಲಿದ್ದಾನಲ್ಲ, ಆಶ್ಚರ್ಯ ಆಗುತ್ತೆ ನನಗೆ. ಇಲ್ಲ ಇವನ ಎಲ್ಲ ಕಳ್ಕೊಂಡು ಬಂದಿಲ್ಲ ಅವನಲ್ಲ ಅನ್ನೋ ಥರದೆಲ್ಲ ಆಗ್ಬಿಟ್ಟು ಆ ಕಥೆನ ಬರೀತಾ ಹೋದೆ. ಅವನು ಹೆಂಗಿದ್ದ, ನನ್ನ ಜೊತೆ ಏನು ಸಹವಾಸ ಇದ್ದ, ಅವನ ಒಡನಾಟ ಏನಿತ್ತು, ಅಭ್ಯಾಸ ಏನಿತ್ತು, ಅದಕ್ಕೆ ಸಂಶಯ ಅಂತ ಹೆಸರಿಟ್ಟು ಈ ಕತೆ ಚೆನ್ನಾಗದೆ ಬನ್ನಿ ಅಂತ ಕರ್ಕೊಂಡು ನಾರಾಯಣ ಸ್ವಾಮಿ ಅವರು ಕೊಟ್ಟರು. ಅವ್ರು ಓದ್ಬಿಟ್ಟು ಅದನ್ನು ಪ್ರಕಟಿಸ್ಬಿಟ್ರು. ಯಾವುದೋ ಸಾಪ್ತಾಹಿಕ, ಕನ್ನಡಪ್ರಭ ಸಾಪ್ತಾಹಿಕದಲ್ಲಿ ಬಂತು. ಅದೇ ಪ್ರಥಮ ಕತೆ ನಂದು ಪ್ರಕಟ ಆಗಿದ್ದು. ಆಗ ಕೇಳ್ಬೇಕಾ, ನಮ್ದು ಮೈ ನವಿರೇಳುತ್ತೆ. ಮೊದಲನೇ ಬಾರಿ ಕತೆ ಪ್ರಕಟ ಆಗುತ್ತಿದೆ, ಸಂಭ್ರಮ. ಕೊನೆಗಲ್ಲಾದ್ಮೇಲೆ ಅಗ್ನಿಮಿತ್ರ ಅಂತ ಮಲ್ಲಿಗೇರಿದ್ರು. ಅವರು ಅಲ್ಲಿ ಒಂದು 3 ಹಂತಕನು ಯಾರು ಅಂತ ಒಂದು ಥ್ರಿಲ್ಲಿಂಗ್ ಸ್ಟೋರಿ, ಆಮೇಲೆ ಅಪೂರ್ಣ ಚಿತ್ರಗಳು ಅಂತ ಹಿಂಗೆ 1 by 1 ಕತೆಗಳನ್ನು ಹಾಕ್ತಾ ಹೋದ್ರು. ಆಮೇಲೆ ಅಲ್ಲಿ ನಮ್ಮ ನಾಡಿಗಿದ್ರು, ಸುಮತೀಂದ್ರ ನಾಡಿಗ್, ಅವರು 1-2 ಕವನಗಳೆಲ್ಲ ಪ್ರಕಟಿಸಿದ್ರು. ಈಜು ಏನೋ ಟೈಟಲ್ ಹೆಸರಲ್ಲೆಲ್ಲ. ಅಲ್ಲಿಂದ ಬರವಣಿಗೆ ಶುರು ಮಾಡಿದ್ದು. ಕೊನೆಗೆ ಇವತ್ತಿಗೆ 22 ಪುಸ್ತಕ ಬರೆದಿದ್ದೀನಿ ನಾನು. ಎಲ್ಲ ಪ್ರಕಟ ಆಗಿದೆ. ಅವತ್ತು ಲೇಖನಗಳ ಬರೆದಿದ್ದವನ್ನೆಲ್ಲ ಪುಸ್ತಕ ರೂಪದಲ್ಲೂ ತಂದಿದೆ. 2 ಕಥಾ ಸಂಕಲನಗಳು ಪ್ರಕಟ ಆಗಿದೆ, 7 ಕಾದಂಬರಿಗಳಾಗಿದೆ, 7 ನಾಟಕಗಳಾಗಿದೆ. ಈ ಮೊನ್ನೆ ನನ್ನ ಶ್ರೀಮತಿಯವರಿಗೆ ಹುಷಾರ್ ತಪ್ಪೋಗ್ಬಿಡ್ತು ಕಣ್ರಿ. ಈ ಪ್ಲೇಟ್ಲೆಟ್ಸ್ ಪ್ರಾಬ್ಲಮ್ ಆಗ್ಬಿಟ್ಟು ಅವ್ರು ಬದುಕಿದ್ದೇ ದೊಡ್ಡದು. ಅಲ್ಲಿ ನಾವು ಪಟ್ಟುವಲ್ಲ ಪರಿಶ್ರಮ, ಇಡೀ ಕುಟುಂಬ ಸಂಕಟ 2 ವರ್ಷ ಒದ್ದಾಡ್ಬಿಟ್ವಲ್ಲ, ಅದನ್ನ ಅಗ್ನಿ ದಿವ್ಯ ಅನ್ನೋ ಈ ಕಾದಂಬರಿಲಿ ಅದನ್ನ ಮೂಡಿಸಿದ್ದೀನಿ. ಅದಕ್ಕೆ ಏನೇನು ನಾವು ಸಫರ್ ಆದೋ, ಅದಕ್ಕೆ ಎಷ್ಟು ಖರ್ಚಾಯಿತು, ಏನೆಲ್ಲ ಮೆಡಿಸಿನ್ಸ್ ಬಳಸಿದ್ರು, ಅದೆಲ್ಲ ಅದು ಮಾದರಿಯಾಗಿದೆ ಆ ಕತೆ. ಅದನ್ನು ಅಗ್ನಿದಿವ್ಯ ಕಾದಂಬರಿಲಿ ಬರೆದಿದ್ದೀನಿ. ಅವ್ರನ್ನ ಉಳಿಸ್ಕೊಂಡ್ವಿ ಹಾಗೂ ಹೀಗೂ ಮಾಡಿ. ಈ ಥರ ಆಗಿ ಈಗ ಒಂದು ಏಕೀಕರಣ ರೂವಾರಿಗಳು ಅಂದ್ಬಿಟ್ಟು, ಏಕೀಕರಣಕ್ಕೋಸ್ಕರ ಹೋರಾಟ ಮಾಡಿದ 50 ಜನದ್ದೊಂದು ಏಕೀಕರಣ ರೂವಾರಿಗಳು ಅಂತ ಒಂದು ಪುಸ್ತಕ ಬರೆದಿದೆ, ಅದು 22ನೇದು. ಹೀಗೆ ಹಲವಾರು. ಈಗ ಈ ಇನ್ನೊಂದು ಬರೆದಿದ್ದೆ ನಾನು, ಈ ಮೈಸೂರಲ್ಲಿ ಈ ಕೆಲವು ಜನ ತಗೊಂಬಂದು ಫುಟ್ಪಾತಲ್ಲೆಲ್ಲ ಹಾಕ್ಬಿಟ್ಟು ಹೋಗ್ತಾರೆ ವಯಸ್ಸಾದವ್ರನ್ನೆಲ್ಲ. ಅದಕ್ಕೆ ರಾಜ ವಾರ್ಡ್ ಅಂತಿದೆ ಅಲ್ಲಿ ನಮ್ಮ ಇದ್ರ ಮೈಸೂರು ಆಸ್ಪತ್ರೆಯಲ್ಲಿ ಒಂದು ವಾರ್ಡೇ ಇದೆ. ಈ ರಾಜ ವಾರ್ಡ್ ಕೆಲಸ ಏನು ಅಂತಂದ್ರೆ, ಈ ಅನಾಥರನ್ನ ಪೊಲೀಸ್ನವ್ರು ಇಟ್ಕೊಂಬಂದು ಅಲ್ಲಿ ಅಡ್ಮಿಟ್ ಮಾಡ್ತಾರೆ, ಕಾಯಿಲೆಯವ್ರನ್ನ, ಅವ್ರನ್ನ ವಾಸಿ ಮಾಡೋವಂಥದ್ದು ಈ ಕತೆ. ಆಮೇಲೆ ಈ ಅಗ್ನಿ ದಿವ್ಯಾಗೆ ನನಗೆ 3-4 ಪ್ರಶಸ್ತಿ ಬೇರೆ ಬಂದ. ಮೇಘಮೈತ್ರಿ ಪುಸ್ತಕ ಪ್ರಶಸ್ತಿ, ಆಮೇಲೆ ಈ ಲೇಖಿಕಾ ಸಾಹಿತ್ಯ ಪ್ರಶಸ್ತಿ, ಇನ್ನು ಕೆಲವು ಪ್ರಶಸ್ತಿಗಳೆಲ್ಲ ಇದಕ್ಕೆ ಬಂದಿದೆ. ಆಮೇಲೆ ಮಾಸ್ತಿ ಪುರಸ್ಕಾರನೂ ಕೂಡ ನಮ್ಮ ಪಬ್ಲಿಕೇಶನ್ಗೆ ಬಂದಿದೆ. ಇಷ್ಟೆಲ್ಲ ಕೆಲಸ ಮಾಡ್ತಾ ಅಲ್ಲಿ ಕತೆ ಮುಗೀತದೆ ನಂದು. ಕತೆ 22 ಕೃತಿಗಳನ್ನು ರಚನೆ ಮಾಡಿದ್ದೀನಿ. ಇನ್ನು ಈ ನಾಟಕದ ಅಭ್ಯಾಸ, ಅದೇ ಹೇಳದ್ನಲ್ಲ ನಿಮಗೆ ಆಗ್ಲೇ, ಅಲ್ಲೊಂದು ಸೀನಿಯರ್ ತಂಡ ಇತ್ತು, ರಂಗ ಇತ್ತು, ಅಲ್ಲಿ ಕರೆದು ನಾನು ಸೇರಿಸ್ಕೊಂಡ್ರು. ಅಲ್ಲಿಂದ ಒಂದು 25 ನಾಟಕಗಳನ್ನು ನಾನೇ ದಿಗ್ದರ್ಶನ ಮಾಡಿದೆ. ನಾನು ಬರೆದಿರೋ 7 ನಾಟಕಗಳನ್ನು ಕೂಡ ನಾನೇ ಡೈರೆಕ್ಟ್ ಮಾಡಿ ಅದನ್ನು ಪ್ರದರ್ಶನ ಕೊಟ್ಟಿದ್ದೀವಿ. ಆಗ ನಮ್ಮಲ್ಲಿ ಮೋಹನ್, ಅಚ್ಯುತರಾವ್ ಇವರೆಲ್ಲ ಇದು ನಮ್ಮ ಗೆಳೆಯರವ್ರು ತಂಡದಲ್ಲಿ, ಅವ್ರು ನಮ್ಮ ಕಾವಲಿರೋರ್ರಿ. ಅವ್ರು ಆಕ್ಟ್ ಮಾಡದೇ ಇದ್ರು ಈ ತಂಡನ ತಗೊಂಡೋಗಿ ಕಾಯೋರು. ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯಿಂದ ನಾಟಕದ ಇದು ಕೊಡ್ತಾರೆ, ಪ್ರೋಗ್ರಾಮ್ಸು ಬೇರೆ ಬೇರೆ ಊರಿಗೆ. ನಾವು ಬಾಗಲಕೋಟೆ, ಬಿಜಾಪುರ, ತುಮಕೂರು
ಇಂಥ ಕಡೆ ಎಲ್ಲ ಹೋಗಿ ನಾಟಕಗಳೆಲ್ಲ ಆಡ್ಕೊಂಬರ್ತಿದ್ವಿ. ಆ ನಾಟಕದ ಅಭ್ಯಾಸದಿಂದಾಗಿ ನಮ್ಗೇನಾಯ್ತು, ಈ ಸಂಸ್ಕೃತಿ ಇಲಾಖೆಗೆ ಹೋಗಿ ಬರ್ತಿದ್ವಲ್ಲ, ಆಗ ನಮ್ಗೆ ಹೊಡೆದಿದ್ದು ಅಲ್ಲೊಬ್ಬ ಗೆಳೆಯ ಸಿಕ್ಕಿದ್ರು, ಏನೋ ಗುಣಶೀಲನ್ ಅಂತ, ನಮ್ಮ ದೂರದರ್ಶನದ ಗೆಳೆಯ. ಅವರು ಅಲ್ಲಿ ಬೈತಾ ನಿಂತಿದ್ದೆ ನಾನು, ದೂರದರ್ಶನ ಇಲ್ಲೆಲ್ಲ ನಮ್ಮನ್ನ ಯಾರು ತಗೊಳ್ಳೋದೇ ಇಲ್ಲ ಕಣ್ರಿ ಸೀರಿಯಲ್ಗಳಿಗೆ ಅಂತ. ಅಭಿನಯದ ಎಲ್ಲ ಇಲ್ಲಿ ನೋಡ್ತಿದ್ರು ಟಿವಿ, ನಮಗೂ ಹುಚ್ಚು ಟಿವಿ ಒಳಗೆ ಬರ್ಬೇಕು ಅಂತ. ಹಂಗಾಗ ಮನುಷ್ಯ ನನ್ನ ಕರೆದ್ರು, ಬನ್ರಿ ಇಲ್ಲಿ ಅಂತ. ನೀವ್ ಯಾಕೆ ಮಾಡ್ತೀರನ್ರೆ, ಬನ್ನಿ ಅಂದ್ಬಿಟ್ಟು ಒಂದು ಅಡ್ರೆಸ್ ಕೊಟ್ರು, ಕುಮಾರಸ್ವಾಮಿ ಲೇಔಟ್. ಅಲ್ಲಿ ಎಲ್ಲ ನನಗಿಂತ ಚಿಕ್ಕ ಹುಡುಗರೆಲ್ಲ ಪ್ರಾಕ್ಟೀಸ್ ಮಾಡ್ತಾವ್ರೆ. ಅದು ಯಾವುದು, ಈ ಬುದ್ಧ ಪೂರ್ಣಿಮೆಗೆ ಒಂದು ಬುದ್ಧನ ಮೇಲೆ ಒಂದು ಏಕಾಂಕ ನಾಟಕ ಅದನ್ನ ಮಾಡ್ತಿದ್ದಾರೆ. ಅದರಲ್ಲಿ ಅಂಗೂಲಿ ಮಾಲ, ನಾನು ದೊಡ್ಡ ರಾಕ್ಷಸ, ದೊಡ್ಡದಾಗಿದ್ದೆ, ಅದಕ್ಕೆ ಆಯ್ಕೆ ಮಾಡೋರು ಅವರು. ನನ್ನ ಪ್ರಥಮ ಪ್ರವೇಶ ದೂರದರ್ಶನಕ್ಕೆ ಅಂಗೂಲಿ ಮಾಲನ ಪಾತ್ರದ ಮೂಲಕ ಆಯ್ತು. ಅಲ್ಲಿಂದ ತಿರುಗಿ ನೋಡಿದೆ, ಒಂದು 15 ಸೀರಿಯಲ್ ಧಾರಾವಾಹಿಗಳಲ್ಲಿ ಅಭಿನಯಿಸಿದೆ. ಆಮೇಲೆ ಮೆಗಾ ಧಾರಾವಾಹಿ ಮಾಡಿ ಚಂದ್ರಬಿಂಬ ಅಂತ ಒಂದು 3 ವರ್ಷ ಬಂತು. ಅದ್ರಲ್ಲಿ ನನಗೊಂದು ನೆಗೆಟಿವ್ ಕ್ಯಾರೆಕ್ಟರ್ ಕೊಟ್ಟಿದ್ರು, ಅದ್ಭುತವಾಗಿ ಎಲ್ಲ ಕಡೆ ನನ್ನನ್ನು ಗುರುತಿಸ್ತಿದ್ರು. ಹಾಗಾಗಿ ಅದನ್ನ ನಾವು ನಿವೃತ್ತಿ ಆಗೋವರೆಗೂ ಅಂತಂದ್ರೆ, ಅದಕ್ಕೆ ಮುಂಚೆ 1-2 ವರ್ಷ ಮುಂಚೆ ಸರ್ಕಾರ ನಿಲ್ಲಿಸ್ತು. ಸರ್ಕಾರಿ ಅಧಿಕಾರಿಗಳು ಏನು ಪರ್ಮಿಷನ್ ಇಲ್ಲದೆ ಇವೆಲ್ಲ ಮಾಡಬಾರ್ದು ಅಂತ. ಆಗ ಪರ್ಮಿಷನ್ ನಮ್ಮ ಆಫೀಸಲ್ಲಿ ತಗೋತಿದ್ವಿ, ಬಟ್ ಸರ್ಕಾರದಿಂದಲೇ ತಗೋಬೇಕು ಅಂದಾಗ ಕೆಲವರೆಲ್ಲ ನಿಲ್ಲಿಸ್ಬಿಟ್ರಾಗ ಆಕ್ಟ್ ಮಾಡೋದು. ಈ ತರ ಅಭಿನಯ ಬಂತು. ನಿವೃತ್ತಿ ಆದ್ಮೇಲೆ ಸಿನಿಮಾ ಮಾಡಕ್ ಶುರು ಮಾಡಿದ್ದು. ನಂಗೆ ಒಂದು ಇಂಟ್ರೆಸ್ಟಿಂಗ್ ಅನ್ಸೋದು, ಯಾರ್ದೋ ಮೂಲಕ ನಾನು ತೆರೆ ಮೇಲೆ ಕಾಣಿಸ್ಕೋಬೇಕು ಅಂತ ಅಲ್ಲಿ ಹೋಗಿ ಧಾರಾವಾಹಿಗಳಲ್ಲಿ ಅಭಿನಯಿಸ್ತೀರಾ. ಅದೇ ದೂರದರ್ಶನಕ್ಕೆ ಅನೇಕ ಸಾಕ್ಷ್ಯಚಿತ್ರಗಳನ್ನ, ಕಾರ್ಯಕ್ರಮಗಳನ್ನ ನೀವು ನಿರ್ದೇಶನ ಮಾಡಿ ಕೊಡ್ತೀರಾ. ಇದ್ರ ಬಗ್ಗೆ ಹೇಳಿ ಸರ್. ಅದು ನಾನು ಕೃಷಿ ಇಲಾಖೆಯಲ್ಲಿ ಇದ್ನಲ್ಲ, ರೈತರು ನೋಡ್ತಿದ್ದವ್ರಿ ನನ್ನನ್ನ. ಈ ರೈತರದ್ದು ತಂಡಗಳ ಜೊತೆ ಮಾಡಿ ಕಳಿಸ್ತಿದ್ರು ನಮ್ಮನ್ನ. ಆಂಧ್ರ ಪ್ರದೇಶ ಹೊಗೆ ಸೊಪ್ಪು ಬೆಳೆಯೋ ಜಾಗಗಳಿಗೆ, ಭತ್ತ ಬೆಳೆಯೋ ಜಾಗ, ತೊಗರಿ ಬೆಳೆಯೋ ಜಾಗ, ಈ ತರ ಎಲ್ಲ ಅವ್ರ ಜೊತೆ ಹೋಯ್ತಿದ್ದೆ ನಾನು. ಅಲ್ಲಿ ಉದ್ದೇಶ ಉದ್ದೇಶ ಏನು ಅಂದ್ರೆ, ಅವ್ರಿಗೆ ತರಬೇತಿ ಕೊಡ್ತಾರೆ ಇವರು, ರೈತರಿಗೆ ನಿಮ್ ಜೊತೆ ಅಧಿಕಾರಿಗಳ ಜೊತೆ ನಮ್ಮನ್ನು ಕಳಿಸ್ತಾ ಇದ್ರು. ಅವಾಗ ಒಂದು 3-4 ಕಡೆ ಹೋದಾಗ ನನಗಾಗಿದ್ದು ಅದು ಇನ್ಸ್ಪಿರೇಷನ್ ಅಂತ ಹೇಳಕ್ ಇಷ್ಟಪಡ್ತೀನಿ. ಅವರ ಬವಣೆಗಳು ಅದನ್ನೆಲ್ಲ ನೋಡಿದಾಗ ನಾನು ಇವ್ರಿಗೆ ಮಾದರಿಯಾಗಿ ಒಂದು ಯಾಕೆ ಮಾಡಬಾರ್ದು. ಅದ್ರಿಗೆ ಸರಿಯಾಗಿ ದೂರದರ್ಶನದಲ್ಲಿ ಕೃಷಿ ದರ್ಶನ ಅಂತ ಒಂದು ಬರ್ತಿತ್ತು ಕಾರ್ಯಕ್ರಮ. ಆ ಕೃಷಿ ದರ್ಶನಕ್ಕೆ ಮಾಡಕ್ ಶುರು ಮಾಡಿದಾಗ ಅಲ್ಲಿ ಮಾತುಕತೆ ಆಯ್ತು. ಆಗ ನಮ್ಮ ಜೋಶಿ ಅವರು ಇದ್ರು, ಆಗ ನಿರ್ದೇಶಕರಾಗಿ, ನಮ್ಮ ಸಾಹಿತ್ಯ ಪರಿಷತ್ ಅಧ್ಯಕ್ಷರು ಇದ್ರು. ಅಲ್ಲಿ ಇನ್ನೂ ಕೆಲವರೆಲ್ಲ ಇದ್ರು, ನಮ್ಮ ಗೆಳೆಯರು ಕೃಷ್ಣಮಾಚಾರ್ ಅಂತ ಇದ್ರು. ಅವ್ರ ಕಡೆಯಲ್ಲಿ ಸಾಹಿತ್ಯ ಬರೆಸಿ ಅದನ್ನ ಏನಿಲ್ಲ, ಅದು 40 ಎಪಿಸೋಡ್ ಮಾಡಕ್ಕೆ ಎಷ್ಟು ಕಷ್ಟಪಟ್ಟಿದ್ದೀನಿ ಅಂದ್ರೆ ನಮಗೆ ಗೊತ್ತು. ಕ್ಯಾಮ್ರಾ ಒತ್ಕೊಂಡು ತೆವರಿಗಳ ಮೇಲೆ ಗದ್ದೆ ಬೈಲಲ್ಲಿ ಬಗ್ಗಡದೊಳಗೆ ಎಲ್ಲ ಓಡಾಡಿದೀವಿ ನಾವು. ಓಡಾಡಿ ಆ ದೃಶ್ಯಗಳನ್ನ ಸೆರೆ ಹಿಡಿದು ತಂದು ಅದ್ಭುತವಾಗಿ ಪ್ರಸಾರ ಆಯ್ತದು. ಕೆಲಸ ಮಾಡ್ತಾನೆ ಇವನ್ ಮಾಡ್ತಾ ಇದ್ರು. ಹೌದೌದು. ನನಗೆ ಆಮೇಲೆ ಇನ್ನೂ ಒಂದಾಯ್ತು, ಮಾಡ್ತಾ ಈ ಪುಟ್ಸಾಮಯ್ಯನ ಕರೆಸಿ ಅಂದ್ಬಿಟ್ಟು ನಮ್ಮ ಸುಬ್ರಹ್ಮಣ್ಯಂ ಅಂತ ಒಬ್ರು ಕಮಿಷನರ್ ಇದ್ರು, ಕೃಷಿ ಇಲಾಖೆ ಆಯುಕ್ತರು. ಅವ್ರು ನನ್ನ ಕರೆಸ್ಕೊಂಡ್ರು, ರೀ ನೀವು ಅದೇನೋ ಇದೆಲ್ಲ ಮಾಡ್ತೀರಲ್ರಿ ಡಾಕ್ಯುಮೆಂಟ್ರಿ ಎಲ್ಲ, ಅದು ಗುಮಾಸ್ತರ ಕೆಲಸ ಯಾರು ಮಾಡ್ಕೋತಾರೆ, ನೀವು ಇದು ಬನ್ನಿ ಇದು ಮಾಡಿ ಹೋಗಿ ಇನ್ಫಾರ್ಮೇಶನ್ ಸೆಕ್ಷನ್ಗೆ ಅಂದ್ಬಿಟ್ಟು ಅಲ್ಲಿಗೆ ಹಾಕಿದ್ರು. ಅಲ್ಲಿ ಹಾಕಿದ್ಮೇಲೆ 4 ಬ್ಯೂಟಿಫುಲ್ ಇದನ್ನ ಮಾಡಿಕೊಟ್ಟೆ ನಾನು. ಏನೋ ಡಾಕ್ಯುಮೆಂಟ್ರಿಗಳು, ಏನೋ ಈ ಬೇಸಾಯ, ಭತ್ತದ ಬೇಸಾಯದ ಬಗ್ಗೆ, ಆಮೇಲೆ ಈ ಜೇನು ಕೃಷಿ ಬಗ್ಗೆ, ಆಮೇಲೆ ಈ ನರ್ಸರಿ ಬಗ್ಗೆ, ಇಂಥದನ್ನ ಒಂದು 4 ಮಾಡಿದೆ. ನೋಡ್ಬಿಟ್ಟು ಖುಷಿ ಆಗ್ಬಿಟ್ರು. ಹೀಗೆ 40 ಎಪಿಸೋಡ್ಗಳು, ಮತ್ತೆ ಎಲ್ಲಾ ಇಡೀ ರಾಜ್ಯದ ಎಲ್ಲಾ ಭಾಗದಿಂದಲೂ ಮಾಡಿದೀನಿ ನಾನು ಡಾಕ್ಯುಮೆಂಟ್ರಿಗಳನ್ನ. ಈ ವಾಟರ್ ಶೆಡ್ ಡೆವಲಪ್ಮೆಂಟ್ನವರು 7 ಸಾಕ್ಷ್ಯಚಿತ್ರಗಳನ್ನು ಮಾಡಿಸಿದ್ರು. ಅದಷ್ಟು ಕೂಡ ನಮ್ಮ ದೂರದರ್ಶನದಲ್ಲಿ ಪ್ರಸಾರ ಆಗಿದೆ. ನೋಡಿ, ನಿಮಗೆ ಬರಹದ ಬಗ್ಗೆ ಆಸಕ್ತಿ ಇತ್ತು, ನಾಟಕ ಮತ್ತು ಅಭಿನಯದ ಬಗ್ಗೆ, ಮತ್ತು ಆ ಜನರು ಅಥವಾ ರೈತರು ಏನು ಅವರ ಬವಣೆಯನ್ನು ಕಂಡೆ ಅಂತ ಹೇಳ್ತಿರಲ್ಲ, ಅದೆಲ್ಲವೂ ಕೂಡ ನಿಮಗೆ ಒಟ್ಟಾಗಿ ಅತ್ಯದ್ಭುತವಾದಂತಹ ಸಾಕ್ಷ್ಯಚಿತ್ರ ಮಾಡ್ಕೊಳ್ಳೋಕ್ಕೆ ಅವಕಾಶ ಸಿಕ್ತು. ನಿಮ್ಮ ಅಧಿಕಾರಿಗಳು ಕೂಡ, ಮೇಲಧಿಕಾರಿಗಳು ಅದನ್ನು ಗುರುತಿಸಿ ನಿಮಗೆ ಹೆಚ್ಚಿನ ಹೊಣೆಯನ್ನು ಕೊಟ್ಟಿದ್ರು. ನಿಜ, ಹೌದಲ್ವಾ? ನಿಜ. ಇವೆಲ್ಲ ಸಾಧಿಸಕ್ಕೆ ಸಾಧ್ಯ ಆಗಲ್ಲ. ಆಮೇಲೆ ಬೆಳೆಯೋಣ ಬಾರ ಅಂತ ಒಂದು ನಾಟಕ ಬರೆದಿದ್ದೀನಿ, ಆಧುನಿಕ ಕೃಷಿ ಬೇಸಾಯದ ಬಗ್ಗೆ. ಅದನ್ನ ಅಂತಾರಾಷ್ಟ್ರೀಯ ಎಕ್ಸಿಬಿಷನ್ ಆಯ್ತು ಇಲ್ಲಿ ನಮ್ಮ ಅರಮನೆ ಗ್ರೌಂಡ್ ಅಲ್ಲೇ. ಅದನ್ನ ನಾಟಕ ಮಾಡಿಸಿ ತೋರಿಸಿದ್ವಿ. ಕೆಲವು ಫಾರಿನರ್ಸ್ ಎಲ್ಲ ಬಂದು ನೋಡಿದ್ರು. ಅವಾಗ ನಮ್ಮ ಕೃಷಿ ಇಲಾಖೆ ಅಧಿಕಾರಿಗಳಿಗೆ ನಮ್ಮ ಸನ್ಮಾನ ಎಲ್ಲ ಮಾಡಿದ್ರು. ಆಮೇಲೆ ಎಲ್ಲರೂ ಸಪೋರ್ಟ್ ಮಾಡ್ತಿದ್ರು ನಮ್ಮಲ್ಲಿ, ಡೈರೆಕ್ಟರ್ ಇಂದ ಹಿಡಿದು ಜಾಯಿಂಟ್ ಡೈರೆಕ್ಟರ್ ಎಲ್ಲ ಬಂದ್ಬಿಡೋರು ನಾವು ನಾಟಕ ಮಾಡ್ತೀವಿ ಅಂತಂದ್ರೆ. ಅಷ್ಟೊಂದು ಪ್ರೋತ್ಸಾಹ ಕೊಟ್ಟಿದ್ದಾರೆ ಪಾಪ ಅವರು. ಇಲ್ಲದೆ ನಾವೆಲ್ಲ ಮಾಡಕ್ ಆಗ್ತಿರ್ಲಿಲ್ಲ. ಆ ಬೆಳೆಯೋಣ ಬಾರ ನಾಟಕ ಕೂಡ ಒಳ್ಳೆಯದು. ಆಮೇಲೆ ಸವಲತ್ತು ತಿಳಿಯೋಣ ಬಾರ ಅಂತ ಒಂದು, ಕೃಷಿ ತಜ್ಞ ಸುಂದರಿ ಲಗ್ನ ಅಂತ ಒಂದು, ಆ 3 ನಾಟಕಗಳು ಕೃಷಿ ಇಲಾಖೆಗೆ ಸಂಬಂಧಪಟ್ಟಿದ್ದು. ಅಂದ್ರೆ ಜನರನ್ನ ಆ ಕಡೆ ಸೆಳೆಯುವಂಥದ್ದು.
ಈ ತರ ಬರ್ಕೊಂಬಂದಿದ್ದೀನಿ. 22ರಲ್ಲಿ ಅವು ಇದ್ದಾವೆ. ಸೊ ಆ ನಾಟಕಗಳ ಮೂಲಕ ಜನರಿಗೆ ಮಾಹಿತಿನೂ ಹೋಗ್ತಾ ಇತ್ತು, ಒಂದು ರೀತಿ ವಿಶೇಷ ಅಂತಲೂ ಅನ್ನಿಸ್ತಾ ಇತ್ತು. ಇಲಾಖೆ ಮತ್ತು ಜನರ ನಡುವೆ ಆಪ್ತತೆ ಬೆಳೆಯೋಕೆ ಸಾಧ್ಯ ಆಯಿತು. ಖಂಡಿತ. ಓಕೆ, ಆ ನಂತರ ಸಿನಿಮಾ ರಂಗಕ್ಕೆ ತಾವು ಪ್ರವೇಶಿಸ್ತೀರಿ. ಸಿನಿಮಾದಲ್ಲಿ ಯಾವೆಲ್ಲ ರೀತಿಯಾದಂತಹ ಸಾಧನೆಯನ್ನು ಮಾಡಿದ್ದಾರೆ ತಿಳಿಯೋಣ. ಕೇಳ್ತಾ ಇರಿ, ಇದು ಆಕಾಶವಾಣಿ ಬೆಂಗಳೂರು 101.3. ಸಾಧನೆಯ ಹಾದಿಯಲ್ಲಿ ನಮ್ಮ ಜೊತೆಯಾಗಿದ್ದಾರೆ ನಿಡ್ಸಾಲೆ ಪುಟ್ಟಸ್ವಾಮಿ ಅವರು. ಕೃಷಿ ಇಲಾಖೆಯಲ್ಲಿ ಕೆಲಸಕ್ಕೆ ಸೇರಿದ ನಂತರ ಬರಹದಲ್ಲಿ ಮುಂದುವರಿತಾರೆ. ನಾಟಕ ರಚನೆ ಆಗಿರಬಹುದು, ನಾಟಕದಲ್ಲಿ ಅಭಿನಯ ಆಗಿರಬಹುದು, ಅನೇಕ ಸಾಕ್ಷ್ಯಚಿತ್ರಗಳನ್ನು ದೂರದರ್ಶನಕ್ಕಾಗಿ ಕೃಷಿ ಇಲಾಖೆಗೆ ಸಂಬಂಧಿಸಿದಂತೆ ನಿರ್ಮಾಣ ಮಾಡ್ತಾರೆ. ಅದರಿಂದ ಅದೆಷ್ಟೋ ರೈತರಿಗೆ ಅನುಕೂಲ ಆಗತ್ತೆ. ಕೃಷಿ ಇಲಾಖೆಯ ಆಪ್ತತೆ ಜನರೊಂದಿಗೆ ಹೆಚ್ಚಾಗತ್ತೆ. ಆನಂತರ ಸಿನಿಮಾಗೆ ಬರ್ತೀರಾ. ಅದಕ್ಕೂ ಮುಂಚೆ ನಮ್ಮ ಕೇಳುಗರೊಬ್ಬರು ಸಂದೇಶವನ್ನು ಕಳಿಸಿದ್ದಾರೆ ಸರ್. ಸೋಮಶೇಖರ್ ಸಿರಿಗೆರೆ ಅಂತ. ನಿಮಗೆ 74 ವರ್ಷ ಪೂರ್ತಿ ಆಗಿದೆ ಸರ್. ನೀವು 1951ರಲ್ಲಿ ಹುಟ್ಟ್ರಿ ಅಂತ ಹೇಳಿದಾಗ ನಾನು ಲೆಕ್ಕ ಹಾಕಿದೆ. ನಿಮ್ಮನ್ನು ಅಂದರೆ ನಿಮ್ಮ ಮಾತುಗಳನ್ನು ಕೇಳ್ತಾ ಇದ್ರೆ ತುಂಬ ಖುಷಿ ಆಗ್ತಿದೆ. ನಿಮ್ಮ ವಾಯ್ಸ್ ಕೇಳಿ ಅಷ್ಟು ಅದ್ಭುತವಾಗಿ ಈ ಒಂದು ವಯಸ್ಸಿನಲ್ಲೂ ವಾಯ್ಸ್ ಇಟ್ಕೊಂಡಿದ್ದೀರಾ. ಸೀಕ್ರೆಟ್ ಏನಾದ್ರು ಇದೆಯಾ ಅಂತ ಕುತೂಹಲ ನಮಗೂ ಇದೆ ಸರ್. ಖಂಡಿತ ಸೀಕ್ರೆಟ್ ಇದೆ. ಏನು ಸರ್? ಏನು ಗೊತ್ತಾ, ನಮ್ಮ ತಾಯಿಗೆ ಅವ್ವ ಅಂತೀವಿ ನಾವು. ಹಾಂ, ನನ್ನ ಅವ್ವ ಕೀರೆ ಸೊಪ್ಪು ಉಪ್ಪೆಸರು ಖಾರ ಹಾಕಿ ಮುದ್ದೆ ಮಾಡ್ಕೊಡ್ತಿದ್ರು ನೋಡಿ, ಅದರ ಪವರ್. ಇವತ್ತು ನನ್ನ ಹೆಂಡತಿ ಕೂಡ ಅದನ್ನೇ ಮಾಡಿ ಕಳಿಸಿದ್ದಾಳೆ ಇಲ್ಲಿಗೆ. ಆ ಶುದ್ಧತೆ ಬರ್ಬೇಕಾದ್ರೆ, ಆ ವಾಯ್ಸ್ ಆ ಥರ ಬರ್ಬೇಕಾದ್ರೆ ಈ ಎರಡು ಕಾರಣ ಅನ್ಕೋತೀನಿ. ಅಮ್ಮನ ರೂಪದಲ್ಲಿರೋ ನನ್ನ ಹೆಂಡತಿ, ಅಮ್ಮ ಆಗ ಬಾಲ್ಯದಲ್ಲಿ ಬೆಳೆಸಿದಂತ ನಮ್ಗೆ ಕೊಟ್ಟಂತ ಆಹಾರ ಪದ್ಧತಿ, ಅದು ಕಾರಣ ಅಂತ ನಾನಾದ್ರೂ ಅನ್ಕೋತೀನಿ. ನನಗೆ 74 ಇನ್ನೂ ತುಂಬಿಲ್ಲ. ಫೆಬ್ರವರಿ 5ಕ್ಕೆ ತುಂಬುತ್ತೆ. ನಮ್ಮ ಗೆಳೆಯರು, ನಮ್ಮ ಆತ್ಮೀಯರು, ಹಿರಿಯರು ಎಲ್ಲ ಸೇರ್ಕೊಂಡು ಒಂದು ಕಾರ್ಯಕ್ರಮ ಮಾಡಬೇಕು ಅಂತ ಬೇರೆ ಹೊರಟಿದ್ದಾರೆ. ಅದಕ್ಕೆ ಇಡೀ ನಮ್ಮ ಕರ್ನಾಟಕದಾದ್ಯಂತ ನನ್ನ ಅಭಿಮಾನಿಗಳು ಎಲ್ಲೆಲ್ಲಿದ್ದೀರೋ ಎಲ್ಲ ಬರಬೇಕು ಅಂತ ನಾನು ಈ ಮೂಲಕ ಈಗಲೇ ಆಹ್ವಾನ ಕೊಡ್ತಾ ಇದ್ದೀನಿ. ಇನ್ವಿಟೇಷನ್ ಕಾರ್ಡ್ ಕೊಡ್ತಾ ಇದ್ದೀರಾ? ಕೊಡ್ತಾ ಇದ್ದೀನಿ. ಶುಭವಾಗ್ಲಿ ಸರ್ ಆ ಕಾರ್ಯಕ್ರಮಕ್ಕೆ. ಧನ್ಯವಾದಗಳನ್ನು. ಬರಹ ಮತ್ತು ಈ ನಾಟಕ ಆದ್ಮೇಲೆ ಸಿನಿಮಾಕ್ಕೆ ಹೊರಡ್ತೀರಾ. ಅದರ ಅನುಭವ ಆರಂಭ ಆಗಿದೆ, ಹೇಗೆ ಸಾಗ್ತಾ ಇದೆ ಆ ರಂಗದಲ್ಲಿ ನಿಮ್ಮ ಸಾಧನೆ ತಿಳಿಸ್ಕೊಡಿ. ಆ ಸಿನಿಮಾಗೆ ಹೋಗಿದ್ದು ಒಂದು ವಿಶೇಷ ಸಂದರ್ಭ. ಹೆಂಗೆ ಅಂದ್ರೆ, ನಾವು ಇವೆಲ್ಲ ಮಾಡ್ತಿದ್ದು ಆಫೀಸಲ್ಲಿ ಕೆಲಸಕ್ಕೆ ಹೋಗುವಾಗ. ಈ ನಿವೃತ್ತಿ ಆದ ನಂತರ ಏನು ಮಾಡಬೇಕು, ನನಗೆ 60ರ ಸಂದರ್ಭದಲ್ಲಿ ಒಂದು ಸಮಾರಂಭ ಮಾಡಿದ್ರು ದೊಡ್ಡವರೆಲ್ಲ. ಸಾಶಿ ಮರಳಯ್ಯನವರು, ದೇಜಗೌ ಅವರು, ಈ ನಲ್ಲೂರು ಪ್ರಸಾದ್ ಅವರು, ಎಲ್ಲ ದೊಡ್ಡ ಸಾಹಿತಿಗಳೆಲ್ಲ ಸೇರ್ಕೊಂಡು, ಮಲ್ಲೇಪುರಂ ಅವರು, ಇಂಥವ್ರೆಲ್ಲ ಸೇರಿ ಒಂದು ಕಲಾಕ್ಷೇತ್ರದಲ್ಲಿ ಮಾಡಿದ್ರು. ಅವಾಗ ನೀವು ಬರವಣಿಗೆ ಬರೀಬೇಕು, ಇನ್ನು ಮುಂದೆ ನೀವು ಏನು ಸಮಾಜಕ್ಕೆ ಕೊಡಬೇಕು ನೀವೆಲ್ಲ ಅಂತ ಆಶೀರ್ವದಿಸಿದ್ರು. ಆಶೀರ್ವಾದ ಫಲವೋ ಏನೋ ಗೊತ್ತಿಲ್ಲ. ಈ ಸೀರಿಯಲ್ ಧಾರಾವಾಹಿಗಳೇನು ಬರ್ತಿದ್ದಾವೋ, ಈ ನಾವು ಮಾಡ್ತಿದ್ದಾಗ ಬರೀ ಬೆಂಗಳೂರು ದೂರದರ್ಶನ ಒಂದೇ ಇದ್ದಿದ್ದು. ಅವಾಗ ಇಷ್ಟೊಂದು ಸ್ಪರ್ಧೆ ಇರಲಿಲ್ಲ. ಎದ್ವತದ್ವಾಗ್ಬಿಟ್ರಿ ಈ ಟಿವಿ, ಜಿ ಟಿವಿ, ಆ ಟಿವಿ, ಈ ಟಿವಿ ಅಂತ ಎದ್ವತದ್ವ ಚಾನಲ್ಸ್ ಬಂದ್ಬಿಟ್ವಾ. ಕಾಂಪಿಟಿಷನ್ ಎದ್ವತದ್ವಾಯ್ತು. ಅದಕ್ಕೆ ಕ್ವಾಲಿಟಿ, ಗಿಲಿಟಿ, ದುಡ್ಡು, ಕಾಸು ಎಲ್ಲ ಖರ್ಚು ವೆಚ್ಚ ಎಲ್ಲ ಜಾಸ್ತಿ ಮಾಡಿಬಿಟ್ರು. ಆ ಸಂದರ್ಭದಲ್ಲಿ ನಾವು ಅದನ್ನ ಮಾಡೋ ಸ್ಥಿತಿಲಿ ಇರಲಿಲ್ಲ, ಕೊಡ್ತಿರ್ಲಿಲ್ಲ. ನಮಗೆ ಅನುಭವದ ಮೇಲೆ ಮಾಡೋರು, ಹಣಕಾಸಿರೋರು ನೋಡೋರು, ಈ ಥರ ಎಲ್ಲ ಇತ್ತಲ್ಲಿ. ಹಾಗಾಗಿ ನಾವು ಸ್ವಲ್ಪ ಹಣದಲ್ಲಿ ಮುಂಚೆಯಿಂದಲೂ ಹುಟ್ಟುತ್ತವಿಂದಲೂ ಆರ್ಥಿಕ ಹಿನ್ನಡೆ. ಹಾಗಾಗಿ ನಾವೇನ್ ಮಾಡಿದ್ವಿ, ಒಂದು 6 ಜನ ಗೆಳೆಯರು ಸೇರ್ಕೊಂಡ್ವಿ. 6 ಜನ ನಿವೃತ್ತರು. ಎಲ್ಲ 60. ಆ 60 11ಕ್ಕೆ ರಿಟೈರ್ಡ್ ಆಯ್ತು, 12ಕ್ಕೆ ಮಾಡ್ಬಿಟ್ವಿ ಒಂದು ಸಿನಿಮಾ. ಸರಿ, 6 ಜನ ಸೇರ್ಕೊಂಡ್ವಿ, ದುಡ್ಡು ಹಾಕೊಂಡ್ವಿ. ಸಮಪಾಲು ಸಮಬಾಳು, ಸಮಲಾಭ ಸಮ ನಷ್ಟ, ಈ ಆಧಾರದ ಮೇಲೆ ಮಾಡಿದ್ವಿ. ಆ ಗೆಳೆಯರ ಹೆಸರು ಹೇಳಿದ್ರೆ ತಪ್ಪಾಗುತ್ತೇನೋ, ಕಳ್ಕೊಂಡಿದ್ದಾರೆ ಪಾಪ. ಮೊದಲು ನನ್ನ ಚಿತ್ರ ನಿರ್ಮಾಣಕ್ಕೆ ತಂದು ಬಿಟ್ರಲ್ಲ ಪಾಪ ಅವ್ರು ದುಡ್ಡು ಕಳ್ಕೊಂಡಿದ್ದಾರೆ. ಹಾಗಾಗಿ ನೋಡಿ, ಅಚ್ಯುತರಾವ್ ಅಂತ ನನ್ನ 50 ವರ್ಷದ ಹಳೆಯ ಸ್ನೇಹಿತ, ರಾಮಯ್ಯ, ಜನಾರ್ದನ್, ಚಂದ್ರಕಾಂತ್, ಮತ್ತೆ ಉಮ್ದಿ ಅಂತ, ಶಿವಕುಮಾರ್ ಉಮ್ದಿ ಅಂತ, ನಾನು, ಈ 6 ಜನ ಸೇರ್ಕೊಂಡು ಒಂದಷ್ಟು ದುಡ್ಡು ಹಾಕ್ಬಿಟ್ಟು ಸಿದ್ಧಗಂಗಾ ಅನ್ನೋ ಸ್ವಾಮಿಗಳದ್ದು, ನಮ್ಮ ಸಿದ್ಧಗಂಗಾ ಮಠದ ಸೀನಿಯರ್ ಹಿರಿಯ ಸ್ವಾಮಿಗಳ ಬಗ್ಗೆ, ಈ ಅದು ನೈಜ ಕತೆ ಆಧಾರದ ಮೇಲೆ ನಮ್ಮ ಅವರ ಜೀವನ ಆಧಾರಿತ ಕತೆ. ಅವ್ರ ಜೀವನ ಅಲ್ಲ, ಇದು ಕತೆ. ಇದು ಕ್ಷೇತ್ರಕ್ಕೆ ಯಾರು ಬಂದು ಓದಿ ಅವರೊಬ್ಬ IPS ಆಫೀಸರ್ ಆಗ್ತಾನೆ, ಅನಾಥರನ್ನ ಸೇರಿಸ್ಕೊಳ್ಳೋದಲ್ಲಿ. ಅದು ಯಾರೋ ಒಬ್ರು IPS ಆಫೀಸರ್ ಇದ್ದಾರೆ, ಅವರ ಜೀವನ ಆಧಾರಿತ ಕತೆ ಅದು. ಅಲ್ಲಿ ಪಾಪ ಅನಾಥ ಆಗಿ ಸೇರ್ಕೊಂಡು ಓದಿ IPS ಆಫೀಸರ್ ಆಗುವಂತ ಕತೆ ಅದು. ತುಂಬಾ ರಿಯಲ್ ಸ್ಟೋರಿ, ಅದ್ಭುತವಾಗಿತ್ತು ಅದು. ಆ ಸೀನ್ ನಮ್ಮ ಶಿವಕುಮಾರ ಸ್ವಾಮೀಜಿ ಅವರು ಒಂದು 6 ಸೀನಲ್ಲಿ ಇದ್ರು. ಆಮೇಲೆ ಚಿಕ್ಕಸ್ವಾಮಿ ಅವರು ಇದ್ದಾರೆ ಒಂದು 6 ಸೀನಲ್ಲಿ. ಇವರು ನಮ್ಮ ಗವಿ ಮಠದ ಸ್ವಾಮಿಗಳು ಇದ್ದಾರೆ. ಎಲ್ಲಾರನ್ನೂ ನ್ಯಾಚುರಲ್ ಆಗಿ ಬಳಸ್ಕೊಂಡು ಮಾಡಿದ್ವಿ.
ಅದು ಏನು ಎಲ್ಲರೂ ರಾಷ್ಟ್ರೀಯ ಪ್ರಶಸ್ತಿ ವಿಜೇತರ ಪುರಸ್ಕೃತರು ಅದರಲ್ಲಿ ಮಾಡಿರೋರು. ಕ್ಯಾಮ್ರಾ ವರ್ಕ್ ಮಾಡಿರೋರು PKH ದಾಸ್, ಕೆಂಪರಾಜು ರಾಷ್ಟ್ರೀಯ ಪ್ರಶಸ್ತಿ ವಿಜೇತ, ನಮ್ಮ G ಮೂರ್ತಿ ಪ್ರಶಸ್ತಿ ವಿಜೇತ ನಿರ್ದೇಶಕರು, ನಮ್ಮ ಪಿಚ್ಚಳ್ಳಿ ಶ್ರೀನಿವಾಸ್ ಸಂಗೀತ ಅವರು ರಾಜ್ಯ ಪ್ರಶಸ್ತಿ ವಿಜೇತರು. ಈ ತರದವರೆಲ್ಲ ಸೇರ್ಕೊಂಡು ಮಾಡಿದ್ವಿ. ನಿಮ್ಮ ಪಾತ್ರ ಆ ಸಿನಿಮಾದಲ್ಲಿ ಏನಾಗಿತ್ತು? ನಿರ್ಮಾಪಕರ ಒಂದು ಕೆಟ್ಟ ಕುಡುಕನ ಪಾತ್ರ. ಓಕೆ, ಆಯ್ತಾ. ಅವನ ಹೆಂಡತಿಗೆ ಹೊಡೆದು ತಾಲಿಯ ಕಿತ್ಕೊಂಡೋಗಿ ಕುಡಿಯುವಂತ ಕ್ಯಾರೆಕ್ಟರ್ ಅದು. ಅಲ್ಲಿಂದ ಅವಳು ಸತ್ತೋಗ್ಬಿಡ್ತಾಳೆ ಪಾಪ. ಹಿಂಗ್ ತಳ್ಬಿಡ್ತಾನೆ, ತಾಲಿ ಕಿತ್ಕೊಳಕ್ ಹೋದಾಗ ಚುಚ್ಬಿಟ್ಟು ಸತ್ತೋಗ್ಬಿಡ್ತಾಳೆ ಅವಳು. ಸತ್ತೋದ ಇಬ್ರು ಇರ್ತಾರ, ಒಬ್ಬ ಮಗಳು ಒಬ್ಬ ಮಗ. ಅವ್ರ ಗೋಳಾಟ ನೋಡೋಕ್ಕಾಗಲ್ಲ. ಇವನು ಹೋಗ್ಬಿಟ್ಟು ಅಲ್ಲಿ ಹೋಗಿ ಬಟ್ಟಿ ಕುಡಿದ್ಬಿಟ್ಟು ಅವನು ಮರದ ಕೆಳಗೆ ಸತ್ತೋಯ್ತಾರೆ. ಇಬ್ಬರಿಗೂ ಒಟ್ಟಿಗೆ ದಫನ್ ಮಾಡ್ಬಿಡ್ತಾರೆ. ಅನಾಥ ಮಕ್ಕಳು ಬಂದು ಇಲ್ಲಿ ಸೇರ್ಕೊಂಡು ಅಕ್ಕ ಏನೆಲ್ಲ ಮಾಡಿ ಮಠ ಒರೆಸಿ ಕೂಲಿ ಮಾಡಿ ಆ ಮಗನ ತಮ್ಮನ್ನ ಓದಿಸಿ IPS ಆಫೀಸರ್ ಮಾಡ್ತಾಳೆ. ಅಲ್ಲಿವರೆಗೂ ಇದೆ ಕತೆ. ಅದು ತುಂಬಾ ಅದ್ಭುತವಾಗಿದೆ, ಚೆನ್ನಾಗಿದೆ ಕತೆ. ಕಥಾನಾಯಕನ ತಂದೆಯ ಪಾತ್ರ ನೀವಾಗದ್ರೆ. ಓಕೆ, ಕಥಾನಾಯಕನ ತಂದೆ ಪಾತ್ರ ಕೆಟ್ಟ ಪಾತ್ರ. ಅಂದ್ರೆ ಏನು ಮಾಡಕ್ ನಮ್ಮ ಇದಕ್ಕೆ ಅದೇ ಕೊಡೋದು, ಎಲ್ಲ ನೆಗೆಟಿವ್ ಕ್ಯಾರೆಕ್ಟರ್. ಬಟ್ ಕಲಾವಿದ ಎಲ್ಲ ಪಾತ್ರಗಳನ್ನು ನಿಭಾಯಿಸಬೇಕು. ಹೌದು ಹೌದು. ಹಾಗಾಗಿ ಆ ಸಿನಿಮಾದಿಂದ ಶುರುವಾಗಿದ್ದು. ಇಷ್ಟೋ ಜನ ಸೇರ್ಕೊಂಡು ಕಳ್ಕೊಂಬಿಟ್ವಿ ದುಡ್ಡು. ಅದ್ರಲ್ಲಿ 3 ಕಡೆ ಮೈಸೂರು, ಬೆಂಗಳೂರು, ತುಮಕೂರು ಎಲ್ಲ ರಿಲೀಸ್ ಮಾಡಿದ್ವಿ. ಆ ರಿಲೀಸ್ಗೆ ಜಾಸ್ತಿ ದುಡ್ಡು ಖರ್ಚಾಗುತ್ತೆ. ಇಲ್ಲಿ ಖರ್ಚು ಅಂದ್ರೆ ಲಾಸ್ ಆಗೋದೇ. ಅಲ್ಲಿ ಜನ ಬಂದು ನೋಡದೆ ಹೋಗ್ಬಿಡುತ್ತದೆ. ಆ ನಂತರ ಅವ್ರು ಯಾರು ಬರಲಿಲ್ಲ. 2ನೇ ಸಿನಿಮಾಗೆ ಕರೆದೇ ಬರದೇ ಹೋದ್ರು. ವಾವ್ ಮುರುಗೇಶ್ ಅಂತ ಒಂದು ಮಕ್ಕಳ ಸಿನಿಮಾ, ಅದನ್ನ ಮಾಡಿದೆ ನಾನು. ಮತ್ತೆ ನಮ್ಮ ಪಕ್ಕದ ಮನೇಲಿ ಒಬ್ಬರಿದ್ರು, ಅವ್ರು ಜಾಸ್ತಿ ದುಡ್ಡು ಹಾಕ್ಬಿಟ್ಟು ಕಳ್ಕೊಳಕ್ ಹೊರಟ್ಬಿಟ್ಟಿದ್ರು. ವಿರೂಪಾಕ್ಷ ಹೆಗಡೆ ಅಂತ. ಬನ್ರಿ ಇಲ್ಲಿ ಹೆಗಡೆ ಅವ್ರೆ, ನಾನು ನೀವು 2 ಪಾರ್ಟ್ ಹಾಕಿ ನಾನು 1 ಪಾರ್ಟ್ ಹಾಕ್ತೀನಿ, ಕನಿಷ್ಠ ಕಡಿಮೆ ದುಡ್ಡಲ್ಲಿ ಒಂದು ಸಿನಿಮಾ ಮಾಡೋಣ ಅಂತೇಳಿ ಒಂದು ಮಕ್ಕಳ ಸಿನಿಮಾ ಮಾಡಿದ್ವಿ. ತುಂಬಾ ಚೆನ್ನಾಗಾಯ್ತು. ಅದು ಲಾಭ ಆಗ್ಬಿಡ್ತು. ಆಯ್ತು. ಅವ್ರ ಪಾಪ ಸಿನಿಮಾ ರಿಲೀಸ್ ಆಗುವಷ್ಟರಲ್ಲಿ ಹೋಗ್ಬಿಟ್ರು. ಅವ್ರಿಗೆ ನನ್ನ ಸಂತಾಪ ಇರಲಿ. 3ನೇದು 4ನೇದು 5ನೇದು ನಾನೇ ಇಂಡಿಪೆಂಡೆಂಟ್ ಆಗಿ ನಾವು ಹುಚ್ಚಿಡ್ಸ್ಕೊಂಡಂಗಿವು. ಈ ಕಲೆ ಅನ್ನೋದೇನಿದೆ, ಕಲಾವಿದ ಅನ್ನೋದೇನಿದೆ, ಈ ಕಲಾ ಪ್ರಪಂಚನೇ ಅಂತದು. ಆಚೆಗೆ ಬಿಡಕ್ ರೆಡಿ ಇಲ್ಲ. ಅದು ಹಿಡಿದು ಸೆಳೆಯುತ್ತದೆ. ಹಂಗಾಗಿ ನಂತರ ನೀರು ತಂದವರು ಅಂತ ನಮ್ಮ ಅಮರೇಶ್ ನುಗುದೋಣಿಯವರ ಕತೆ ಆಧಾರಿತ. ಅದು ಗಂಗಾವತಿಯಲ್ಲಿ, ಅಂದ್ರೆ ಕಲ್ಯಾಣ ಕರ್ನಾಟಕದ ನೀರಿನ ಬವಣೆ, ನೀರು ಹೆಂಗ್ ಕಿತ್ತಾಡ್ತಾರೆ ಬಿಂದಿಗೆ ಇಟ್ಕೊಂಡು ಅನ್ನೋ ಕತೆ ಅದು. ಆಮೇಲೆ ಮೇಲು ಕೀಳು, ಕೀಳ್ನವ್ರ ಹತ್ರ ನೀರು ಕುಡಿಬಾರದು ಅನ್ನೋ ಕತೆ ಅದು. ತುಂಬಾ ಅದ್ಭುತವಾಗಿದೆ. ಅದಕ್ಕೆ ರಾಜ್ಯ ಪ್ರಶಸ್ತಿ ಬಂದಿದೆ ಯಾವಾಗ ನೀರು ತಂದವರಿಗೆ. ನಮ್ಮ ಸ್ಟೇಟ್ ಅವಾರ್ಡ್, ಕರ್ನಾಟಕ ರಾಜ್ಯ ಚಲನಚಿತ್ರ ಪ್ರಶಸ್ತಿ. ಹೌದು, ಅತ್ಯುತ್ತಮ ಕಥಾಚಿತ್ರ ಅಂತ ಬಂದಿದೆ. ಇವಾಗ ನಾವು ಅಭಿನಂದನೆಗಳು ತಿಳಿಸ್ತಿದ್ದೇವೆ ಸರ್. ಥ್ಯಾಂಕ್ ಯು. ಬಂತು. ಆಮೇಲೆ ಅನುತ್ತರ ಅಂತ ಒಂದೇ ರಾತ್ರಿ ನಡೆಯುವಂತ ಒಂದು ಮಲೆನಾಡಿನ ಪ್ರದೇಶದಲ್ಲಿ ಒಂದು ರಾತ್ರಿ ನಡೆಯೋ ಕತೆ. ಅದು ತುಂಬಾ ಚೆನ್ನಾಗಿದೆ ಕತೆ. ಅದು ಕೂಡ ನನ್ನ ಸಣ್ಣ ಕತೆ ಆಧಾರಿತ ಅನುತ್ತರ. ಆಯ್ತಾ. ನೀವೇ ಬರ್ದಿದ್ ಕತೆ. ಕತೆ ಕೃಷಿ ಇಲಾಖೆಯಲ್ಲಿ ಇದ್ದಾಗ ಬರ್ದಿದ್ದು ಸಣ್ಣ ಕತೆ. ಅದರ ನಂತರ ಈ ಅಗ್ನಿ ವರ್ಷ ಅನ್ನೋ ಸಿನಿಮಾ. ಹೌದು, ಸಾಕಷ್ಟು ಅಂತಾರಾಷ್ಟ್ರೀಯ ಪ್ರಶಸ್ತಿಗಳು ಬಂದಿದೆ. ಅದಕ್ಕೆ ಬಂದಿದೆ ಒಂದು 10ಕ್ಕೂ ಹೆಚ್ಚು ಅಂತಾರಾಷ್ಟ್ರೀಯ ಪ್ರಶಸ್ತಿ ಬಂತು. ಈಗ ಮೊನ್ನೆ ಅಕ್ಕಾದಲ್ಲೂ ಕೂಡ ಅದು ಪ್ರದರ್ಶನ ಕಾಣ್ತು. ಅಕ್ಕ ಸಮ್ಮೇಳನದಲ್ಲಿ ಅಮೆರಿಕಾದಲ್ಲಿ. ಬಾರಿ ಖುಷಿ ಆಗುತ್ತದು. ಅಗ್ನಿ ವರ್ಷ ಯಾರ್ದು ಕತೆ ಅಂದ್ರೆ ನಮ್ಮ ಗಾರ್ಗಿ ಕಾರ್ಯಕರ್ತರು ಅಂತ ಇದ್ರಿದ್ದಾರೆ. ನಮ್ಮ ಅನುತ್ತರ ಡೈರೆಕ್ಟರ್ ಅವರು. ಅನುತ್ತರ ಅವ್ರ ಕೈಲಿ ಮಾಡಿಸಿದೆ. ಅವರ ಇದನ್ನ ನೋಡಿ, ವಿದ್ವತ್ ನೋಡಿ. ಅವ್ರು ತುಂಬಾ ಅದ್ಭುತವಾದ ಡೈಲಾಗ್ಸ್ ಬರೆದಿದ್ದಾರೆ. ಸಂಭಾಷಣೆ ఎంత ಅದ್ಭುತವಾಗಿದೆ ಅಂದ್ರೆ, ಇದನ್ನು ನಮ್ಮ ದೊಡ್ಡರಂಗೇಗೌಡರು, ಮಲ್ಲೇಪುರಮು, ಡಾಕ್ಟರ್ ಅನ್ಸೂಯ ದೇವಿ ಅವರು, ನಮ್ಮ ಇವರು ಯಾರೋ ಇವರು ನಮ್ಮ ಮೇಡಮ್ ಇದಾರಲ್ಲ, ವಿಜಯಲಕ್ಷ್ಮಿ, ನೀವು ನೋಡ್ಲಿಲ್ವ? ಹೌದು, ವಿಜಯಲಕ್ಷ್ಮಿ ಅವರು ನೋಡಿದ್ದೀರಿ. ಸುಮಾರು ಜನ ನಮ್ಮ ಸಾಹಿತಿಗಳಿಗೆಲ್ಲ ತೋರಿಸಿದ್ದೆ. ಅವರೆಲ್ಲ ತುಂಬಾ ಮೆಚ್ಕೊಂಡ್ರಪ್ಪ, ಅದ್ಭುತವಾಗಿದೆ ಕತೆ, ತುಂಬಾ ಚೆನ್ನಾಗಿ ಮಾಡಿದ್ದೀರಿ ಅಂತ. ಅದು ಗೋಡ್ಕಿಂಡಿ ಅವರ ಮ್ಯೂಸಿಕ್ ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಅದಕ್ಕೊಂದು 10ಕ್ಕಿಂತ ಹೆಚ್ಚು ಅಂತಾರಾಷ್ಟ್ರೀಯ ಪ್ರಶಸ್ತಿಗಳು ಬಂದಿದೆ. ಒಂದು ಹಾಡಂತೂ ತುಂಬಾ ಅದ್ಭುತವಾಗಿದೆ. ಆ ಹಾಡನ್ನು ಕೂಡ ಗೋಡ್ಕಿಂಡಿ ಅವರೇ ಹಾಡಿದ್ದಾರೆ. ಅವ್ರು ಎಂತ ಪಂಡಿತರು ಅವರು, ಅಂತಾರಾಷ್ಟ್ರೀಯ ಮಟ್ಟದ ಸಂಗೀತಗಾರರವರು. ಅಂತ ಒಂದು ಕತೆ ಅದನ್ನ ಯಾರ ಕೈಯಲ್ಲಿ ಡೈರೆಕ್ಟ್ ಮಾಡಿಸಿದೀನಿ ಅಂದ್ರೆ, ಇದನ್ನೆಲ್ಲ ನೋಡಿದ್ನಲ್ಲ 4 ಸಿನಿಮಾ, ನನ್ನ ಮಗ ವಿಜಯ್ ನಿರ್ಸಾಲೆ ಕಡೆಯಿಂದ ಡೈರೆಕ್ಟ್ ಮಾಡಿಸಿದೀನಿ ಆ ಕತೆನ. ಈ ಕತೆನ ಅವ್ರ ಕೈಯಿಂದ ಮಾಡಿಸಿದೀನಿ. ಅದು ಮಲೆನಾಡು ಪ್ರದೇಶದಲ್ಲಿ ನಡೆಯುವಂತ 3 ಟ್ರ್ಯಾಕ್ಗಳಿರುವಂತ ಒಂದು ಕತೆ, ಅದ್ಭುತವಾದ ಕತೆ. ಆ ಕಥೆಯನ್ನು ಮಾಡಿದೆ. ಅಲ್ಲಿಗೆ ನಾನು ಇಲ್ಲಿವರೆಗೆ 5 ಚಲನಚಿತ್ರಗಳ ನಿರ್ಮಾಣ ಮಾಡಿ, ಅದರಲ್ಲೂ ಅಷ್ಟು ಸಿನಿಮಾದಲ್ಲಿ ಆಕ್ಟ್ ಕೂಡ ಮಾಡಿದ್ದೀನಿ. ಅಂದ್ರೆ ನಾನೇನ್ ಮೇನ್ ಮಾಡ್ಬೇಕು ಅಂತ ಏನಿಲ್ಲ. ಅದ್ರಲ್ಲಿ ರಮೇಶ್ ಭಟ್ರು ಮಾಡಿದ್ದಾರೆ, ಅವ್ರಿಗೆ ಪ್ಯಾರಲಲ್ ಇದನ್ನ ನಾನೊಂದು ಮಾಡಿದ್ದೀನಿ. ಅದೇ ನನ್ನ ದೊಡ್ಡ ಸಿನಿಮಾ, ನಾನ್ ಮಾಡಿರೋ ಪಾತ್ರದಲ್ಲಿ. ಅದೇ ಅದ್ಭುತವಾದ. ಏನು ಅಂದ್ರೆ ಅದ್ ಕತೆ, ಈ ನನ್ನ ಮಕ್ಕಳೆಲ್ಲ ಫಾರಿನರ್ ಇದ್ದಾರೆ, ಮಕ್ಕಳು ಮೊಮ್ಮಕ್ಕಳು ಎಲ್ಲ ಸೆಟ್ಲ್ ಆಗ್ಬಿಟ್ಟವ್ರೆ. ಇಲ್ಲಿ ದೊಡ್ಡ ಆಸ್ತಿ ಇದೆ. ನಾನು ಹಿಂದೆ ನಾನು ಹೋರಾಟಗಾರ,
ಸಮಾಜವಾದಿ ಹೋರಾಟಗಾರ ಅಂಥವನು ಇಲ್ಲಿ ಏಕಾಂಗಿ. ಅವನು ಕಾಯಕ್ಕೊಬ್ಬ ಬಂದೂಕ್ದಾರಿ ಇವನಿರ್ತಾನೆ, ಏನು ಆಶ್ರಯದಾತ. ಈ ಕತೆ ಅವ್ರು ಬರ್ತಾನೆ ಅಂತ ಇವನು ಕನಸು ಕಾಣೋದು, ಫೋನ್ ಮಾಡ್ತಾರೆ ಅಂತ ಕಾಯೋದು ಬರೋಲ್ಲ ಇಂಥದ್ದು. ಇನ್ನೊಂದು ಒಬ್ಬ ಅಬಲೆ ಹೆಂಗ್ಸು ಒಂದು ಸಂಸಾರದಲ್ಲಿ ತನ್ನ ಗಂಡ ಅವನ ತಂಗಿನೇ ಹೊಡ್ಕೊಂಡು ಹೊರಡೋಗ್ತಾನೆ, ಬೇರೆ ಮನೆ ಮಾಡ್ಕೊಂಡು. ಅವಳು ಸಿಡಿದು ಬಂದು ಅವಳು ಎದ್ದು ನಿಲ್ತಾಳ್ರಿ, ತೋಟ ಮನೆ ಮಠ ಎಲ್ಲ ಮಾಡಿ ಒಂಟಿಯಾಗಿ. ಅದು ನಮ್ಮ ಮಹಿಳಾ ಏನ್ ಹೇಳ್ತಿರೋ ಸಬಲೀಕರಣದ ಬಗ್ಗೆ ಅದು. ಆಮೇಲೆ ಒಬ್ಬ ಅಂಗಡಿ ಇಟ್ಕೊಂಡು ಈ ಮಲೆನಾಡಲ್ಲಿ ಈಗ ಖಾಲಿ ಮಾಡಿಸ್ತಿದ್ದಾರೆ. ಇವತ್ತು ಪ್ರಸ್ತುತವಾದ ಕತೆ ಅದು. ಅಗ್ನಿವರ್ಷ ಈಗ ಸರ್ಕಾರದವರು ನೋಟಿಸ್ ಕೊಟ್ಟಿದ್ದಾರೆ, ಎಲ್ಲ ಖಾಲಿ ಮಾಡಬೇಕು, ಒತ್ತುವರಿ ಎಲ್ಲ ಬಿಡಬೇಕು ಅರಣ್ಯದ್ದು ಅಂತೆಲ್ಲ ಗಲಾಟೆಗಳು ನಡೀತಾ ಇದೆ. ಅದಕ್ಕೆ ಸಂಬಂಧಪಟ್ಟಂಗೆ ಆ ಅರಣ್ಯ ಒತ್ತುವರಿಲಿ ಇವ್ರ ಜಮೀನದೆ, ಅವನ ಅಂಗಡಿ ಬೇರೆ ಅದೇ, ಅಂಗಡಿನ ಹೊಡ್ಕೊಟ್ಟೋಗ್ಬಿಡ್ತಾರೆ, ಅನಾಥ ಆಗ್ಬಿಡ್ತಾನೆ. ಅವ್ನ ಮಗ ಹೋಗ್ಬಿಟ್ಟು ನಾನು ಮಾರ್ಬಿಡ್ತೀನಿ ಅಂತ ಬರ್ತಾನೆ ಆ ಜಮೀನ, ಯಾರನ್ನೋ ಕರ್ಕೊಂಡು ಬೆಂಗಳೂರಿಂದ ಬಿಟ್ಬಿಟ್ಟು ಅವನು ಏಕಾಂಗಿ ಆಗ್ಬಿಡ್ತಾನೆ, ಗಂಡ ಹೆಂಡತಿ. ಅಂದ್ರೆ ವೃದ್ಧರ ಬದುಕು ಬವಣೆಗಳ ಬಗ್ಗೆ ಮಾಡಿರತಕ್ಕಂತ ಅದ್ಭುತವಾದ ಕಥಾ ಅಂತರವನ್ನು ಒಳಗೊಂಡ ಈ ಅಗ್ನಿ ವರ್ಷ ಸಿನಿಮಾ ನಮಗ್ ತುಂಬಾ ಖುಷಿ ಕೊಟ್ಟಿದೆ. ಅಂದ್ರೆ ಅವಾರ್ಡ್ ಸಬ್ಸಿಡಿ ಎಲ್ಲ ಆಗಿಲ್ಲ, ಯಾವಾಗ ಬರುತ್ತೋ ಗೊತ್ತಿಲ್ಲ. ಸರ್ಕಾರದಲ್ಲಿ ಎಲ್ಲ ನಿಧಾನಗತಿ, ದುಡ್ಡಿಲ್ವೋ ಪ್ರೋಸೆಸ್ ಆಗ್ತಾ ಇರುತ್ತೆ. ಯಾವೆಲ್ಲ ಪ್ರಶಸ್ತಿಗಳು ದಕ್ಕಿದೆ ಸರ್ ಅಗ್ನಿವರ್ಷಕ್ಕೆ? ಅಗ್ನಿವರ್ಷಕ್ಕೆ ಸುಮಾರು ಅಂತಾರಾಷ್ಟ್ರೀಯ 4-5 10ಕ್ಕೂ ಹೆಚ್ಚು ಪ್ರಶಸ್ತಿ ಬಂದಿದೆ. ಆ ದೇಶದ ಹೆಸರೆಲ್ಲ ಹೇಳ್ಬೇಕು ಅಂತಂದ್ರೆ ನಾನು ಬರ್ಕೊಂಬಂದಿಲ್ಲ, ಹಾಗಾಗಿ ನಾನು ನಿಮಗೆ ಆಮೇಲೆ ತಿಳಿಸ್ತೀನಿ. ಪ್ರಶಸ್ತಿ ಬಂದಿನ ಖುಷಿಯಾಗಿರುತ್ತೆ. ಪ್ರಶಸ್ತಿ ಬಂದಿದೆ, ಖುಷಿಯಾಗಿದೆ, ಒಂದಷ್ಟೆಲ್ಲ ಜೋಡಿಸ್ಕೊಂಡಿದೀವಿ ಮನೇಲೆಲ್ಲ. ಅಂತ ಒಂದು ಸಿನಿಮಾನ ನಮ್ಮ ಬೆಂಗಳೂರು ಅಂತಾರಾಷ್ಟ್ರೀಯ ಫೆಸ್ಟಿವಲ್ ಅಲ್ಲಿ ಆಯ್ಕೆ ಮಾಡ್ಲಿಲ್ಲ. ಯಾವ ಕಾರಣದಿಂದ ಅಂತ ನಾವು ಇವತ್ತಿಗೂ ಅರ್ಥ ಆಗಿಲ್ಲ. ಪರವಾಗಿಲ್ಲ, ಮತ್ತಷ್ಟು ಮಾತುಕತೆ ಮುಂದುವರಿಯುತ್ತೆ. ವಿಶೇಷವಾಗಿ ಈ ಒಂದು ಸೆಗ್ಮೆಂಟ್ ತುಂಬ ಇಂಟ್ರೆಸ್ಟಿಂಗ್, ಯಾಕಂದರೆ ಬರಹ ಆಯಿತು, ರಂಗಭೂಮಿಯಲ್ಲಿದ್ದರು, ಸಿನಿಮಾದಲ್ಲಿ ಕೆಲಸ ಮಾಡಿದ್ರು, ಇದೀಗ ಒಂದಷ್ಟು ಸಾಮಾಜಿಕ ಚಟುವಟಿಕೆಗಳಲ್ಲೂ ಕೂಡ ತುಂಬ ಆಕ್ಟಿವ್ ಆಗಿದ್ದಾರೆ. ತಮ್ಮ 74ರ ಹರೆಯದಲ್ಲೂ ಕೂಡ, ಹರೆಯ ಅಂತಲೇ ಹೇಳ್ತೀನಿ ಸರ್, ಯಾಕಂದರೆ ನಿಮ್ಮ ವಾಯ್ಸ್ ಅಷ್ಟು ಎಂಗೇಜ್ ಥರ ಕೇಳಿಸ್ತಾ ಇದೆ ಅಂತ ನಮ್ಮ ಕೇಳುಗರು ಕೂಡ ಅಚ್ಚರಿ ಪಡ್ತಾ ಇದ್ದಾರೆ. ಕೇಳ್ತಾ ಇರಿ, ಇದು ಸಾಧನೆಯ ಹಾದಿಯಲ್ಲಿ ಕಾರ್ಯಕ್ರಮ. ಸಮಯ 4:45. ಇದು ಸೋಮವಾರದ ಶುಭ ಸಂಜೆಯ ಹೊತ್ತು. ನಮ್ಮ ಜೊತೆ ಇದ್ದಾರೆ ಸಾಧನೆಯ ಹಾದಿಯಲ್ಲಿ ನಿಡಸಾಲೆ ಪುಟ್ಟಸ್ವಾಮಿ ಅವರು. ರಂಗಭೂಮಿ ತಿಳ್ಕೊಂಡ್ವಿ, ಬರಹದ ಬಗ್ಗೆ ತಿಳ್ಕೊಂಡ್ವಿ, ಕೃಷಿ ಇಲಾಖೆಯಲ್ಲಿ ಕೆಲಸ ಮಾಡಿದಂಥ ಅನುಭವದ ಬಗ್ಗೆ ತಿಳ್ಕೊಂಡ್ವಿ, ಸಿನಿಮಾಕ್ಕೆ ಹೊರಳಿದ ಬಗ್ಗೆ ಆಯಿತು. ಇದೀಗ ಇಷ್ಟೆಲ್ಲ ಬರವಣಿಗೆಯ ಬಗ್ಗೆ ತಮಗೆ ಆಪ್ತತೆ ಇತ್ತು ಮತ್ತು ಪ್ರತಿಭೆ ಇತ್ತು. ಈ ಒಂದು ಕ್ಷೇತ್ರಕ್ಕೆ ಬರಹಗಾರರಿಗೆ ಮತ್ತು ಮುದ್ರಕರಿಗೆ, ಏನಾದರೂ ಪ್ರಿಂಟಿಂಗ್ ಮಾಡ್ತಕ್ಕಂಥವರಿಗೆ ಹೆಚ್ಚು ಮಾಹಿತಿನ ಕೊಡಬೇಕು, ಆಪ್ತತೆಯನ್ನು ಬೆಳೆಸಬೇಕು, ಜನರಿಗೆ ಹತ್ತಿರ ಆಗಬೇಕು, ವಿಷಯಗಳು ಗೊತ್ತಾಗಬೇಕು ಅಂತ ಹೇಳಿ ತಾವು ಕರ್ನಾಟಕ ಕನ್ನಡ ಬರಹಗಾರರು ಮತ್ತು ಮುದ್ರಕರ ಸಂಘದ ಸ್ಥಾಪಿಸ್ತೀರಾ. ಇದರ ಉದ್ದೇಶ ಮತ್ತು ಆರಂಭ ಆಗಿದ್ದು ಹೇಗೆ ಸರ್? ಇದು ಒಳ್ಳೆ ಪ್ರಶ್ನೆ ಕೇಳಿದ್ದೀರಿ ನೀವು. ನಾವು ಈ ಕರ್ನಾಟಕ ಕನ್ನಡ ಬರಹಗಾರರ ಮತ್ತು ಪ್ರಕಾಶಕರ ಸಂಘ ಅಂತ ಇದು ರಿಜಿಸ್ಟರ್ಡ್ ಅಸೋಸಿಯೇಷನ್. ನಾನು ಸರ್ವಿಸಲ್ಲಿದ್ದಾಗ ಕೆಲವು ನಮ್ಮ ಮಿತ್ರರು, ಸಾಹಿತಿಗಳು ಮತ್ತು ಕೆಲವು ಪ್ರಕಾಶಕ ಮಿತ್ರರು ಬಂದರು. ಈ ಪುಸ್ತಕದ ಬಗ್ಗೆ ನಮ್ಮಲ್ಲಿ ಪುಸ್ತಕ ಖರೀದಿಯಾಗಲಿ ಆಯ್ಕೆ ಆಗಲಿ ಆಗಬೇಕಾದ್ರೆ ಸಾರ್ವಜನಿಕ ಗ್ರಂಥಾಲಯ ಇಲಾಖೆ, ಪುಸ್ತಕ ಪ್ರಾಧಿಕಾರ ಮತ್ತು ಇನ್ನು ಕೆಲವಿದ್ದಾವೆ, ಅವರವರೇ ಮಾಡ್ಕೋತಿರ್ತಾರೆ. ಯಾವುದೋ ಅಕಾಡೆಮಿಗಳು ಆಗಲಿ, ನಮ್ಮ ಸಾಹಿತ್ಯ ಪರಿಷತ್ ಆಗಲಿ, ಎಲ್ಲ ಅವರವರೇ ಮಾಡ್ಕೋತಾರೆ. ಆದರೆ ನಾವು ಪಬ್ಲಿಕ್ಗೆ ಸಾರ್ವಜನಿಕವಾಗಿ ಖರೀದಿಯಾಗುವಂಥದ್ದು, ಪುಸ್ತಕ ಆಯ್ಕೆ ಮಾಡಿ ಖರೀದಿಸುವಂಥದ್ದು ಸಾರ್ವಜನಿಕ ಗ್ರಂಥಾಲಯ ಇಲಾಖೆ, ಪುಸ್ತಕ ಪ್ರಾಧಿಕಾರ. ಒಂದು ಸಮಯದಲ್ಲಿ ಇದು ಭಾರಿ ಇಕ್ಕಟ್ಟಿಗೆ ಸಿಕ್ಕಾಕೊಬಿಟ್ಟು ಪುಸ್ತಕದವರು ಗೋಳಾಡೋಕ್ಕೆ ಶುರು ಮಾಡಿಬಿಟ್ಟಿದ್ರು, ಸಂಕಷ್ಟಕ್ಕೆ ಸಿಕ್ಕಾಕೊಬಿಟ್ಟಿದ್ರು. ವ್ಯಾಪಾರ ಆಗ್ತಿಲ್ಲ, ಪುಸ್ತಕ ಆಯ್ಕೆ ಆಗ್ತಿಲ್ಲ, ಖರೀದಿ ಮಾಡ್ತಿಲ್ಲ ಲೈಬ್ರರಿಗಳು, ಈ ಥರ. ಅಂಥ ಸಮಯದಲ್ಲಿ ನಮ್ಮ ಸಂಜಯ್ ಅಡಿಗ ಅಂತಿದ್ದಾರೆ, IBH ಪ್ರಕಾಶನದವರು, ಆಮೇಲೆ ಸಪ್ನಾ ಬುಕ್ ಹೌಸು, ಮತ್ತು ಮುರಳಿ ಅಂತಿದ್ದಾರೆ ವಸಂತ ಪ್ರಕಾಶನ. ಈ ಕೆಲವರು ನನ್ನ ಹತ್ರ ಬಂದರು. ಕೆಲವು ನಮ್ಮ ನಾಗಾಭರಣ ಅವರ ಬ್ರದರ್ ಒಬ್ಬರು ಇದ್ದರು, ವಿಶ್ವನಾಥ್ ಅಂತ, ಅವರು ಪುಸ್ತಕ ಪ್ರಕಟಿಸ್ತಿದ್ರು. ಅವರು ಈಗಿಲ್ಲ ಪಾಪ. ಇಂಥವರು ನಮ್ಮ ಜನಾರ್ದನ್ನು, ನಂಜುಂಡಪ್ಪ ಅಂತೆಲ್ಲ, ಭಾಗ್ಯಲಕ್ಷ್ಮಿ ಪ್ರಕಾಶ್, ಇಂಥವರೆಲ್ಲ ಇದ್ದರು ಒಂದಷ್ಟು ಜನ ಆಸಕ್ತರು. ಅವರು ಹೆಂಗೋ ಕೂತ್ಕೊಂಡು ಒಂದು ಕಡೆ ಮೀಟಿಂಗ್ ಮಾಡಿ ನನ್ನನ್ನು ಆಯ್ಕೆ ಮಾಡಿದ್ದಾರೆ. ಇವ್ರ ನೇತೃತ್ವದಲ್ಲಿ ಒಂದು ಸಂಘ ಕಟ್ಟೋಣ ಅಂದ್ಬಿಟ್ಟು ಎಲ್ಲ ಪ್ರಿಪೇರ್ ಮಾಡ್ಕೊಂಡ್ಬಿಟ್ಟಿದ್ದಾರೆ. ಮಾಡ್ಕೊಂಡು ನಮ್ಮ ಆಫೀಸಿಗೆ ಬಂದರು. ಎಷ್ಟು ವರ್ಷದ ಹಿಂದೆ? 2003 ಇದು. 2003ರಲ್ಲಿ 19 21 ಈಗ 21ರಲ್ಲಿ ಇದ್ದೀವಿ. ಆಗ ಬಂದಾಗ ನಾನು ಟೀ ಕುಡಿಸಿ ಎಲ್ಲ ಮಾಡಿ, ಇಲ್ಲಪ್ಪ ಬೇಡ, ನನಗೆ ಸರ್ಕಾರಿ ನೌಕರ ಯಾಕೆ ಬೇಕು ಇವೆಲ್ಲ ನನಗೆ ಅಂತ
ಕಳಿಸೋ ಸಾಧ್ಯತೆ ಇತ್ತು. ಬಟ್ ಅಲ್ಲಿ ಪರ್ಮಿಷನ್ ತಗೊಳ್ಳೋಕೆ ಒಂದು ಪ್ರಾವಿಷನ್ ಇತ್ತು, ಇಂಥ ಕೆಲಸ ಮಾಡಲಿಕ್ಕೆ ನಮ್ಮ CCA ರೂಲಲ್ಲಿ ಇದೆ, ಅದು ಕೊಟ್ಟರು ನನಗೆ. ಆಮೇಲೆ ಬರೋದು ತಗೊಂಡೇ ಮಾಡಿ ನೀವು ಅಂತ ಹೇಳಿದ್ರು. ಆಯಿತು, ಹೋದ್ವಿ. ಒಂದು 5 ಡೇ ಇಲ್ಲಿ ನಮ್ಮದೇ ಒಂದು ಪ್ರೆಸ್ ಇತ್ತಾಗ ನನ್ನ ಮಗನಿಗೆ ಹಾಕ್ಕೊಟ್ಟಿದ್ವಿ. ಅದು ಆಫೀಸ್ ಅಂತ ಮಾಡಿಕೊಂಡು ಅಲ್ಲೇ ಬೋರ್ಡ್ ಹಾಕ್ಕೊಂಡು ಕರ್ನಾಟಕ ಕನ್ನಡ ಬರಹಗಾರರು ಮತ್ತು ಪ್ರಕಾಶ ಸಂಘ ಅಂತ ಹಾಕ್ಕೊಂಡು ಅಲ್ಲಿಂದ ಪ್ರಾರಂಭ ಮಾಡಿದ್ವಿ. ಏನು ನಮ್ಮ ಗುರಿ ಏನು, ಈ ಕರ್ನಾಟಕದಲ್ಲಿ ಬರೋ ಕನ್ನಡ ಪುಸ್ತಕಗಳ ಆಯ್ಕೆ ಮತ್ತು ಖರೀದಿ ಪ್ರಕ್ರಿಯೆನ ಕರೆಕ್ಟಾಗಿ ಮಾಡಬೇಕು, ಅದಕ್ಕೊಂದು ನೀತಿಯನ್ನು ರೂಪಿಸ್ಬೇಕು ಸರ್ಕಾರ ಅಂದ್ಬಿಟ್ಟು ಒಂದು ಇದಿಟ್ಕೊಂಡು ನಮ್ಮ ಚಂದ್ರಶೇಖರ್ ಕಂಬಾರರು, ಬರ್ಗೂರು, ವಿಜಯಮ್ಮ ಇಂಥ ಸೀನಿಯರ್ಸ್ ಲೇಖಕರನ್ನೆಲ್ಲ ಕರ್ಕೊಂಡು ಹೋದ್ವಿ ನಾವು. ನಮ್ಮ ವಿದ್ಯಾ ಸಚಿವರ ಹತ್ರ, ಶಿಕ್ಷಣ ಸಚಿವರು ಮತ್ತು ಮುಖ್ಯಮಂತ್ರಿಗಳನ್ನೆಲ್ಲ ಭೇಟಿಯಾಗಿ ಅವರೊಂದು ಸಭೆ ಮಾಡಿ ಅಲ್ಲಿ ಒಂದು ಕಮಿಟಿ ಮಾಡಿದ್ರು. ಆ ಕಮಿಟಿ ಕೆಲವರು ರೂಪ ಮಾಡಿದ್ರು. ರೂಪನ್ನೆಲ್ಲ ತಂದ್ರೆ 15ರಲ್ಲಿ, ಅದು 2015ರಲ್ಲಿ ಒಂದು ಯಾವ ಥರ ಆಯ್ಕೆ ಮಾಡಬೇಕು, ಯಾಕೆ ಖರೀದಿ ಮಾಡಬೇಕು ಪುಸ್ತಕಗಳನ್ನ ಅಂತೆಲ್ಲ ಮಾಡಿದ್ರು. ಬೈಲ ನೀತಿ ಅಂತಾರೆ ಅದಕ್ಕೆ ಸರ್ಕಾರದಲ್ಲಿ, ಜೀವೋ ಗೌರ್ಮೆಂಟ್ ಆದೇಶ ಆಯಿತು. ಆದಮೇಲೆ ಶುರು ಆಯ್ತಪ್ಪ, ಒಬ್ಬರು ಬಂದಮೇಲೆ ಇನ್ನೊಂದು ಥರ ಬದಲಾವಣೆ ಅದು ಎಲ್ಲ ಮಾಡ್ಕೊಂಡು ಬಂದರು. ಇವಾಗ ಎಲ್ಲಿ ಮುಟ್ಬಿಟ್ಟಿದೆ ಇದರಲ್ಲಿ ನಾನು ಸಂಘಟನೆ ಅಂತಂದ್ರೆ ನಾನು ಯಾಕೆ ಗುರುತಿಸಿದ್ರು ಅದೇ ಹೇಳಲಿಲ್ಲ ನಿಮಗೆ. ನನ್ನನ್ನು ನಮ್ಮ ಇಲಾಖೆಯಲ್ಲಿ ಎಲ್ಲ ನೌಕರರ ಸಂಘಕ್ಕೂ ನನ್ನನ್ನು ಒಬ್ಬನ ಅಧ್ಯಕ್ಷನೋ ಸೆಕ್ರೆಟರಿನೋ ಮಾಡ್ಕೊಂಡ್ಬಿಟ್ಟಿದ್ರು. ಯಾಕೆಂದರೆ ಮಾತಾಡ್ತಾನೆ ಚೆನ್ನಾಗಿ, ಇವನು ಗಟ್ಟಿ ಕೇಳ್ತಾನೆ ಅಧಿಕಾರಿಗಳ ಹತ್ರ ಅನ್ನೋ ಥರದಲ್ಲಿ. ಇದನ್ನು ಗುರುತಿಸಿ ನಾನು ರಾಜ್ಯ ಸರ್ಕಾರಿ ನೌಕರರ ಸಂಘದಲ್ಲಿ ಬೇರೆ 13 ವರ್ಷ ಉಪಾಧ್ಯಕ್ಷ ಆಗಿದ್ದೀನಿ. ನಮ್ಮ ಸಿಪ್ಪೇಗೌಡರು ಇದ್ರು, ಕೃಷ್ಣಪ್ಪ ಅಂತಿದ್ರು ಅಧ್ಯಕ್ಷರುಗಳು, ಕೇಶವಮೂರ್ತಿ ನಂತರದ ಟೈಮಲ್ಲಿ. ಅವಾಗ ನಾನು 13 ವರ್ಷ ಶೇಷೇಗೌಡರು ಇದ್ರು ಕೊನೆ ನಾನು ಬಿಡೋವಾಗ, ಆ ಉಪಾಧ್ಯಕ್ಷ ಆಗಿದ್ದೆ ನಾನು. ಇವೆಲ್ಲ ನೋಡಿ ಇದನ್ನು ಗುರುಸೆ ಅವ್ರು ಬಂದಿದ್ದು. ನನಗೇನೋ ಸಂಘಟನೆ ಅಂದರೆ ಜನಕ್ಕೆ ಅನುಕೂಲ ಮಾಡಿಕೊಡೋದು ಅಂತಂದರೆ, ಯಾರ ಕೆಲಸ ಕೇಳ್ಕೊಂಡು ಏನಾರು ಮಾಡ್ಸಕ್ಕೆ ಬರ್ತಾರಲ್ಲ ಅಧಿಕಾರಿಗಳು ನಮ್ಮ ಆಫೀಸ್ಗಳಿಗೆ, ಅಲ್ಲ ಅವ್ರಿಗೆ ಟೀ ಕೊಡಿಸಿ ಅಲ್ಲಿ ಹೋಗಿ ಕರ್ಕೊಂಡೋಗಿ ಅವ್ರದ್ದು ಏನು ಕೆಲಸ ನೋಡಿಸಿ ಕಳಿಸ್ಕೊಡ್ತಿದ್ದೆ. ಆ ನಾಯಕತ್ವ ಗುಣ ಇತ್ತು. ನನಗೆ ಮುಂಚೆಯಿಂದಲೂ ಅದೇನೋ ಬೆಳ್ಕೊಂಬಂದಿತ್ತು. ನಮ್ಮ ಅಪ್ಪ ಅಮ್ಮನ ಆಶೀರ್ವಾದವೋ ಏನೋ ಗೊತ್ತಿಲ್ಲ, ಯಾಕೆಂದ್ರೆ ಅವರು ಸಂಕಷ್ಟದಲ್ಲೇ ಇದ್ರು, ನಾವು ಪಾಪ ಬಂದವ್ರ ಪ್ರೀತಿಯಿಂದ ಕಾಣೋಣ ಅನ್ನೋದು ಬೆಳೆಸ್ಕೊಂಬಂದಿದ್ದು ನಾನು. ಹಂಗಾಗಿ ಈ ಸಂಘಟನಾ ಚತುರತೆ ಅಂತ ನಾನು ಹೇಳೋದಾದರೆ ಇದೆಲ್ಲ ಬೆಳೆಸ್ಕೊಂಬಂದಿದ್ದು ನಾನು ಒನ್ ಬೈ ಒನ್ ಮಾಡ್ಕೊಂಬಂದಿದ್ದರಿಂದ ನನಗೆ ಗಟ್ಟಿತನ, ಅದೇ ವಾಯ್ಸು, ಅದೇ ಇದು. ನಾನು ಯಾರ ಹತ್ರನೂ ಹೋಗ್ತೀನಿ, ನಾನು ಇರೋ ವಿಚಾರ ಮಂಡಿಸ್ತೀನಿ. ನಾವು ಎಲ್ಲರನ್ನೂ ಕೇಳ್ತೀವಿ. ಈಗ ಮುಖ್ಯಮಂತ್ರಿಗಳ ಹತ್ರ ಹೋಗಿದ್ವಿ ಮೊನ್ನೆ, ಅವರು ಇಡೀ ಈ ಗ್ರಂಥಾಲಯ ಇತಿಹಾಸದಲ್ಲೇ ಮಾಡಿರಲಿಲ್ಲ, ಯಾರು ಬಜೆಟಲ್ಲಿ ಅನೌನ್ಸ್ ಮಾಡಿರಲಿಲ್ಲ ಕನ್ನಡ ಪುಸ್ತಕ ಖರೀದಿಗೆ. ನಮ್ಮ ಈಗಿನ ಹಾಲಿ ಮುಖ್ಯಮಂತ್ರಿಗಳು ಬಂದಾಗ 10 ಕೋಟಿ ರೂಪಾಯಿನ ಬಜೆಟಲ್ಲಿ ಮೀಸಲಿಟ್ರು. ಆದರೆ ನಮ್ಮ ದುರಾದೃಷ್ಟ ನೋಡಿ, ಹಿಂದೆ ಇದ್ದ ಒಬ್ಬ ನಿರ್ದೇಶಕರು ಎಲ್ಲ ಸರ್ವನಾಶ ಮಾಡಿಬಿಟ್ಟು ಹೊರಟೋಗಿದ್ದಾರೆ. ಅಲ್ಲಿ ಏನೇನು ಮಾಡಬಾರ್ದು ಎಲ್ಲ ಮಾಡಿದ್ದಾರೆ. ಅದಕ್ಕೆ ಅಲ್ಲೇನೋ ಈಗ ನಿರ್ದೇಶನಾಲಯ ಹೋಗಿ ಈಗ ಆಯುಕ್ತಾಲಯ ಆಗಿದೆ. ಒಬ್ಬರು ಆಯುಕ್ತರು ಬಂದಿದ್ದಾರೆ. ಆಯುಕ್ತರು ಬಂದು ಹಿಂದೆ ಆಗಿರೋ ಹಗರಣಗಳನ್ನೆಲ್ಲ ಸರಿ ಮಾಡಿ, ರಿಪೇರಿ ಮಾಡಿ, ದುರಸ್ತಿ ಮಾಡಿ ಶುದ್ಧೀಕರಿಸಕ್ಕೆ ಹೊರಟಿದ್ದಾರೆ. ಈ ಶುದ್ಧೀಕರಣ ಸಮಯದಲ್ಲಿ ಏನಾಗ್ತಿದೆ, ಈ 300 ಪ್ರತಿ ನಮಗೆ ಸಗಟು ಖರೀದಿ ಅಂತ ತಗೋತಿದ್ರು ಸರ್ಕಾರದ ದುಡ್ಡಲ್ಲಿ. ಈಗ ಅದು ನಿಲ್ಲಿಸ್ಬಿಡ್ತಾ ಇದ್ದಾರೆ. ಯಾಕೆ ಅಂತಂದ್ರೆ ಅದು ಗ್ರಾಮ ಪಂಚಾಯತಿ ಗ್ರಂಥಾಲಯಗಳಿಗೆ ಅಂತ ಇತ್ತದು, ಇಲ್ಲಿಂದ ಖರೀದಿ ಮಾಡಿ ಕಳಿಸೋದು ಅಂತ. ಆ ಗ್ರಾಮ ಪಂಚಾಯತಿ ಗ್ರಂಥಾಲಯಗಳ 5750 ಗ್ರಂಥಾಲಯಗಳನ್ನ ಈ ರೂರಲ್ ಡೆವಲಪ್ಮೆಂಟ್ ಡಿಪಾರ್ಟ್ಮೆಂಟ್, ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆಯವರು ತಗೊಂಡ್ಬಿಟ್ರು. ಇವರು ಬಿಡಬಾರ್ದಾಗಿತ್ತು. ನಾವು ಸಾರ್ವಜನಿಕ ಗ್ರಂಥಾಲಯ ಒಂದು ಇಲಾಖೆನೇ ಇರುವಾಗ ಅಲ್ಲೇ ಕೊಡಬೇಕು ಅಂತ ತಡಿಬೋದಿತ್ತು. ಆ ನಿರ್ದೇಶಕ ಮಾಡಿದ ಕೆಲಸಕ್ಕೆ ಇವತ್ತು ಆ ಸ್ಕೀಮೇ ಹೊರಟೋಗ್ತಿದೆ. ಅದರಿಂದ ಉಸಿರಾಡ್ತಿದ್ರು ನಮ್ಮ ಪ್ರಕಾಶಕರಾಗಲಿ, ನಮ್ಮ ಲೇಖಕರು 300 ಪ್ರತಿ ತಗೊಂಡಿದ್ದಿದ್ರೆ ದುಡ್ಡು ಬಂದ್ಬಿಡ್ತಿತ್ತು. ಅವ್ರು ಬದುಕ್ತಿದ್ರು ಅಂದರೆ ಹಾಕಿದ ದುಡ್ಡು ಬರೋದು. ಪೇಪರು ಅವೆಲ್ಲ ಕಾಸ್ಟ್ಲಿ ಇದೆ. ಪುಸ್ತಕ ಚಿನ್ನದ ವ್ಯಾಪಾರ ಅಲ್ಲ, ಪುಸ್ತಕದ ವ್ಯಾಪಾರ, ಜ್ಞಾನ ಹಂಚೋ ಕೆಲಸ ಇದು. ಅದರಿಂದ ನನಗೇನು ಅನ್ನಿಸ್ತು, ಈ ಜ್ಞಾನ ಹಂಚೋ ಕೆಲಸ ಇರೋದ್ರಿಂದ ಈ ಶುದ್ಧೀಕರಣ ಕೆಲಸ ಮಾಡಿ ಅಂತ ಒಂದು ಮನವಿ ಕೊಟ್ಟಿದ್ದೀವಿ ನಾವು ಯಾರಿಗೆ, ಈಗ ಇರೋ ಆಯುಕ್ತರಿಗೆ. ಅವರು 1 by 1 ಮಾಡ್ತೀವಿ ಅಂತ ಹೇಳಿದ್ದಾರೆ. ನೋಡಿ, ಇಷ್ಟು ತಿಂಗಳಾದರೂ ಕಳೆದ ಸಾಲಿನಲ್ಲಿ ಕೊಟ್ಟರು 13 ಕೋಟಿ ರೂಪಾಯಿ ಬಾಕಿ ಪುಸ್ತಕ ಖರೀದಿ ಮಾಡಿಬಿಟ್ಟಿದ್ದಾರೆ. ಅದ್ರ ಹಣ ಕೊಡ್ತಿಲ್ಲ. ಅದನ್ನು ದಯಮಾಡಿ ಕೊಡಿಸಿ ಅಂತ ಎಲ್ಲರನ್ನೂ ದುಂಬಾಲು ಬೀಳ್ತಾ ಇದ್ದೀವಿ. ಇದೆಲ್ಲ ಕೇಳಲಿಕ್ಕೆ, ಈ ಓಡಾಡೋಕ್ಕೆ, ಈ ಹೊಡೆದಾಡೋಕ್ಕೆ ನಾನು ಸರಿ ಅಂತ ಇವರೆಲ್ಲ ಇಟ್ಕೊಂಡಿದ್ದಾರೆ. ನನಗೆ ಇಷ್ಟು ವರ್ಷ ಆಯ್ತಲ್ಲ, 21 ವರ್ಷದಿಂದ ಮಾಡ್ಕೊಬತ್ತಾ ಇದ್ದೀನಿ. ಬಿಡ್ರಪ್ಪ, ಯಾರು ವಹಿಸ್ಕೊಳ್ಳಿ ಅಂದರೂ ಯಾರು ಮುಂದೆ ಬರ್ತಾ ಇಲ್ಲ. ನೀವೇರಿ ಅಂತಿದ್ದಾರೆ. ನೀವಿರಿ, ಇರೋವರೆಗಿರಿ, ನೀವು ಮಾಡೋವ್ರಿಗೆ ಶಕ್ತಿ ಇರೋವ್ರಿಗೆ ಮಾಡಿ. ಆ ಶಕ್ತಿ ಹಂಗೆ ಬರ್ತಿದ್ಯಾ ಏನೋ ನನಗೆ ಗೊತ್ತಾಗ್ತಿಲ್ಲ. ಇದು ಶಕ್ತಿ ಯಾವ ಮಟ್ಟಿಗಿದೆ ಅಂದ್ರೆ, ಆಮೇಲೆ ಇಷ್ಟೇ ಅಲ್ಲ, ಇದರಲ್ಲಿ ಈ ಸಂಘದ ಮುಖಾಂತರ ಇನ್ನೊಂದು ದೊಡ್ಡ ಯೋಜನೆ ಹಾಕೊಂಡಿದೀವಿ ನಾವು. ಹೌದು, ಬರೀ ಪುಸ್ತಕದ ಹೇಳ್ಬಿಟ್ಟೆ ನಾನು. ಬಟ್ ಆ ಯೋಜನೆ 100 ಶಾಲೆಗೆ 100 ಪುಸ್ತಕ ಅಂತ ಹಂಚ್ತೀವಿ. ಅದು ಈಗಾಗಲೇ 9ನೇ ಜಿಲ್ಲೆ, ಅಂದ್ರೆ 90,000 ಪುಸ್ತಕಗಳನ್ನ ಇದುವರೆಗೂ
900 ಸರ್ಕಾರಿ ಪ್ರಾಥಮಿಕ ಶಾಲೆಗಳಿಗೆ ಹಂಚಿದ್ದೀವಿ. ಈಗ ನಾಳೆ ಚಿತ್ರದುರ್ಗದಲ್ಲಿ ಮುಂದಿನ ತಿಂಗಳ 5ನೇ ತಾರೀಕು ಕಾರ್ಯಕ್ರಮ ಇದೆ. ಎಲ್ಲ ಬಂಡ್ಲು ಕಟ್ಬಿಟ್ಟು ಬಂದಿದ್ದೀವಿ. ಈಗ ಎಲ್ಲ ಜೋಡಿಸಿ ಎಲ್ಲ ಬಂದು ಪಾಪ ಎಲ್ಲರೂ ಮಾಡ್ತಾರೆ. ನಮ್ಮ ಬಳಗ ಏನಿದೆಯೋ ಪ್ರಕಾಶಕರು ಲೇಖಕರ ಬಳಗ ಎಲ್ಲ ಇದಕ್ಕೆ ಕೈಗೂಡಿಸ್ತಾರೆ, ಕೈ ಜೋಡಿಸ್ತಾರೆ. ಹಾಗಾಗಿ ನನಗೆ ಇದು ಬಿಟ್ಟು ಹೋಗೋಕ್ಕೂ ಮನಸ್ಸಿಲ್ಲ. ಕೆಲವು ಸಲ ಕೆಲಸ ಅಲ್ವಾ, ಅಲ್ಲಿ ಇರಬೇಕು, ನಾನು ಮಾಡಬೇಕು ಅಂತ ಅನ್ನಿಸ್ತದೆ. ಏನು ಮಾಡೋದು ಅಂದರೆ ಒಂದು ಸಾಮಾಜಿಕ ಕಳಕಳಿ ಒಳಗೊಂಡಂತಹದ್ದು. ಮಕ್ಕಳಿಗೆ ಯಾಕೆ ಪುಸ್ತಕ ಕೊಡ್ತಿದ್ದೀವಿ ನಾವು? ಅದು ಪಠ್ಯೇತರ ಪುಸ್ತಕಗಳು ನಾವು. ಅದು ಈಗೇನಾಗಿದೆ, ಮಕ್ಕಳ ಕೈಯಲ್ಲಿ ಪೂರ್ತಿ ಮೊಬೈಲ್ ಬಂದ್ಬಿಟ್ಟಿದೆಯಮ್ಮ. ಮೊಬೈಲ್ ಬಂತು ಅಂದ್ರೆ ಪುಸ್ತಕ ಅಲ್ಲ, ನಿಮ್ಗೇನು ಕಾಣಿಸಲ್ಲ, ಅಪ್ಪ ಅಮ್ಮನೂ ಕಾಣಿಸಲ್ಲ, ಆ ಥರ ಹೋಗಿದೆ. ಅದಕ್ಕೆ ನಮ್ಮ ಘೋಷವಾಕ್ಯ ಏನು ಅಂದ್ರೆ ಈಗ ಮೊಬೈಲ್ ಬಿಡಿಸಿ ಪುಸ್ತಕ ಇಡಿಸಿ. ಹೆಂಗಿದೆ? ಮೊಬೈಲ್ ಬಿಡಿಸಿ ಪುಸ್ತಕ ಇಡಿಸಿ ಅಂದ್ಬಿಟ್ಟು ಮಕ್ಕಳಲ್ಲಿ ಓದೋ ಅಭಿರುಚಿನ ಬೆಳೆಸ್ಬೇಕು ಅನ್ನೋ ದೃಷ್ಟಿಕೋನ ಇಟ್ಕೊಂಡು ನಾವು ಈ ಪುಸ್ತಕ ಹಂಚೋ ಕೆಲಸನ ಮಾಡ್ಕೊಬತ್ತಾ ಇದ್ದೀವಿ. 100 ಶಾಲೆಗೆ 100 ಪುಸ್ತಕ 9 ವರ್ಷದಿಂದ ನಡೀತಾ ಇದೆ. ಇಷ್ಟೇ ಅಲ್ಲದೆ ಇಂತಹ ಮಕ್ಕಳಿಗೆ ಪುಸ್ತಕ ಹಿಡಿಸಿ ಅಂತ ಹೇಳ್ತಿದ್ರೆ, ಅಂದ್ರೆ ಅವರಲ್ಲಿ ಓದುವ ಆಸಕ್ತಿ ಹೆಚ್ಚಬೇಕು, ಬರವಣಿಗೆ ಆಸಕ್ತಿ ಮೂಡಿಸ್ಬೇಕು ಅಂತ. ಈ ರೀತಿ ಬರವಣಿಗೆಯಲ್ಲಿ ಕೂಡ ಮುಂದೆ ಬರ್ತಿಕ್ಕಂತಹ ಯುವ ಬರಹಗಾರಿಗೂ ಕೂಡ ಪ್ರಶಸ್ತಿ ಕೊಡುವಂತಹ ಕೆಲಸವೂ ಕೂಡ ಈ ಸಂಘದಿಂದ ಆಗ್ತಾ ಇದೆ. ನಾವು ವರ್ಷದಲ್ಲಿ 4 ಪ್ರಶಸ್ತಿ ಕೊಡ್ತೀವಿ. ಒಂದು ಒಳ್ಳೆ ಹಿರಿಯ ಲೇಖಕರಿಗೆ ಸಾಹಿತ್ಯ ರತ್ನ, ಯುವ ಲೇಖಕರಿಗೆ ಯುವ ಸಾಹಿತ್ಯ ರತ್ನ, ಪುಸ್ತಕ ಪ್ರಕಾಶಕನಿಗೆ ಪುಸ್ತಕ ರತ್ನ, ಮತ್ತು ಈ ಮುದ್ರಕಾರರು ನಮ್ಮನ್ನೇ ಹಾಕ್ಬಿಡ್ತೀರಿ ಅಂತ ಅವರು ಸೇರಿಸ್ಕೊಳ್ಳಿ ಅಂತ ಬಂದರು. ಈ ಮುದ್ರಣದವರು ಯಾರು ಗುರುತಿಸ್ತಿರ್ಲಿಲ್ಲ, ಅವ್ರಿಗೊಂದು ಮುದ್ರಣ ರತ್ನ ಅಂತ ಒಂದು ಮೆಮೆಂಟೋ ಕೊಟ್ಟು ಅವರಿಗೆ 10,000 ರೂಪಾಯಿ ನಗದು ಕೊಟ್ಟು ಈ ಪ್ರೋತ್ಸಾಹದಾಯಕ ಯೋಜನೆನ ಮಾಡ್ಕೊತಿದ್ದೀವಿ. ಇಲ್ಲಿವರೆಗೊಂದು 34 ಜನಕ್ಕೆ ಈ ಪ್ರಶಸ್ತಿನ ನಾವು ಕೊಟ್ಟಿದ್ದೀವಿ. ಹಾಗೆ ಈ ಯುವ ಬರಹಗಾರರಿದ್ದಾರಲ್ಲ, ಉದಯೋನ್ಮುಖ ಬರಹಗಾರರು ಏನೇಂತ ಹೇಳ್ತಿರೋ ಅಂಥವ್ರದ್ದು ಕೂಡ ನಾವು ಪ್ರಕಟಣೆ ಮಾಡಿದ್ದೀವಿ. ಆಮೇಲೆ ಸುಮಾರು 100 ಪುಸ್ತಕಗಳನ್ನ ಲೋಕಾರ್ಪಣೆ ಮಾಡಿದ್ದೀವಿ. ನೀವು ಕಂಡಂತ ಸರ್, ಈಗ ಮೊಬೈಲ್ ಬಂದಿದೆ, ನೀವಿದ್ದ ಕಾಲದಲ್ಲಿ ಇದ್ದಂಥ ಬರಹಗಾರರ ಸಂಖ್ಯೆಗೂ ಈಗಿರ್ತಕ್ಕಂಥವ್ರಿಗೆ ಏನು ವ್ಯತ್ಯಾಸಗಳು ಕಾಣ್ತಾ ಇದೆ? ಹೆಚ್ಚಾಗಿದ್ದಾರಾ, ಕಮ್ಮಿ ಆಗಿದ್ದಾರಾ, ಹೇಗೆ? ಬರಹಗಾರರ ಸಂಖ್ಯೆ ಕಡಿಮೆ ಆಗಲ್ಲ. ಯಾಕೆ ಗೊತ್ತಾ? ಅವಾಗ ಪೆನ್ನಲ್ಲಿ ಬರೀತಿದ್ದ, ಈಗ ಇದಿಟ್ಕೊಂಡು ಕಂಪ್ಯೂಟರ್ ಇಟ್ಕೊಂಡು ಕೂತ್ಬಿಡ್ತಾರೆ. ಬರವಣಿಗೆ ಕಡಿಮೆ ಆಗಿಲ್ಲ, ಬರೆಯೋರು ಇದ್ದೇ ಇದ್ದಾರೆ. ಓದೋರ ಸಂಖ್ಯೆ ಕಡಿಮೆ ಆಗ್ತಾ ಇದೆ ಅಂತ ಹೇಳ್ತಾರೆ. ಓದೋರು ಓದ್ತಾರೆ. ಯಾಕೆಂದ್ರೆ ಈಗ ಹೆಣ್ಮಕ್ಳೆಲ್ಲ ಎಷ್ಟೊತ್ತು ನೋಡ್ಬೋದು, ಈವ್ನಿಂಗ್ ಟೈಮ್ ಸಂಜೆ ಸಮಯದಲ್ಲಿ ನೀವು ಸೀರಿಯಲ್ಗಳ ಲೈನ್ ಆಗಿ 5-5 ಜನ ಮಹಿಳಾ ವಿಲನ್ಗಳಿರ್ತಾರೆ ಅಂತ ಸೀರಿಯಲ್ ನೋಡ್ತಾ ಕೂತ್ಕೊಬಿಡ್ತಾರೆ. ಅದೇ ಬಿಟ್ರೆ ಉಳಿದಂತೆ ಅವ್ರ ಸಮಯ ಸಿಗುತ್ತೆ ಪುಸ್ತಕ ಓದಲಿಕ್ಕೆ. ಒಳ್ಳೊಳ್ಳೆ ಪುಸ್ತಕಗಳನ್ನು ಓದ್ತಾರೆ. ಅದೇ ಈಗ ಗುಣಮಟ್ಟ ಸಿನಿಮಾ ತೋರಿಸಿ ಅಂತಾರಲ್ಲ ನಮ್ಮ ಸಿನಿಮಾದವರು, ಈಗ ಸಿನಿಮಾ ರಂಗನೂ ಹಂಗೆ ಆಗಿದೆ. ನಾನೊಂದು ಕಳಕಳಿ ಕೊನೆಯಲ್ಲಿ ಏನು ಕೇಳ್ತೀನಿ ಅಂದರೆ, ಸಾಂಸ್ಕೃತಿಕ ವಲಯವನ್ನು ಸರ್ಕಾರದವರು ನಿಕೃಷ್ಟವಾಗಿ ನೋಡಬಾರ್ದು. ಇದು ಒಂದೊಂದು ಹಂತದಲ್ಲೂ ಈ ಜ್ಞಾನವನ್ನು ಪ್ರಸಾರ ಮಾಡುವಂಥ ಕೆಲಸ ಮಾಡ್ತಿರೋ ಒಂದು ಸಾಂಸ್ಕೃತಿಕ ಲೋಕ ಇದು. ಏನೋ ಪುಸ್ತಕ ಇರ್ಬೋದು, ಸಿನಿಮಾ ಇರ್ಬೋದು, ನೃತ್ಯ ಇರ್ಬೋದು, ನಾಟಕ ಇರ್ಬೋದು, ಇಂಥದಕ್ಕೆಲ್ಲ ಸಪೋರ್ಟ್ ಮಾಡಬೇಕು ನೀವು ಸರ್ಕಾರದವರು. ಮೊದಲು ಈ ಪ್ರಾಧಾನ್ಯತೆ ಕೊಡಬೇಕು ಇದಕ್ಕೆ. ಅದು ಬಿಟ್ಬಿಟ್ಟು ನೀವು ಬೇರೆ ಬೇರೆ ಎಲ್ಲ ಮಾಡ್ತೀರಿ. ಇದನ್ನು ಯಾಕೆ ನೀವು ಗೌಣ ಮಾಡ್ತಿದ್ದೀರಿ ಅನ್ನೋದು ನಮಗೆ ಅರ್ಥ ಆಗ್ತಿಲ್ಲ. ಅದಕ್ಕೆ ನಾನು ನಮ್ಮ ಸರ್ಕಾರದವರಲ್ಲಿ ವಿನಂತಿ ಮಾಡೋದು ಇಷ್ಟೇ, ಮುಖ್ಯಮಂತ್ರಿಗಳ ಗಮನಕ್ಕೆ ಓದತ್ತೋ ಇಲ್ವೋ ನಮ್ಗೆ ಅರ್ಥ ಆಗ್ತಿಲ್ಲ. ಮುಖ್ಯಮಂತ್ರಿಗಳು ಗಮನಿಸಿದ್ರೆ ಈ ವಲಯವನ್ನು ಅವರು ನಿಕೃಷ್ಟವಾಗಿ ಖಂಡಿತ ನೋಡೋಲ್ಲ. ಹಾಗಾಗಿ ಸಂಬಂಧಪಟ್ಟವರು ಇದನ್ನು ಸರಿ ಮಾಡಬೇಕು ಅಂತ ನಾನು ಕಳಕಳಿ ಕೋರ್ಕೊಂಡು ಇದಕ್ಕೊಂದು ಹಣಕಾಸಿನ ಸಹಯೋಗವನ್ನು ಕೊಡಬೇಕು, ಎಲ್ಲರಿಗೂ ಅದನ್ನು ನೋಡ್ಕೋಬೇಕು ಅಂತ ನಾನು ಕಳಕಳಿಯನ್ನು ಮನವಿ ಮಾಡ್ಕೋತೀನಿ. ಈಗ ಎಷ್ಟೋ ಜನ, ಕೊನೆಯದಾಗಿ ಪ್ರಶ್ನೆ ಸರ್, ಚುಟುಕಾಗಿ ಹೇಳೋದಾದ್ರೆ, ಯಾರ್ದೋ ಒಂದು ಪುಸ್ತಕ ಓದಿಯೋ ಕವಿತೆ ಓದಿಯೋ ಒಬ್ರಿಗೆ ಅನ್ಸುತ್ತೆ ಎಷ್ಟು ಚೆನ್ನಾಗಿದೆ ಅಂದ್ರೆ ಫೀಲ್ ಮಾಡ್ತೀವಿ ನಾವು ಭಾವನೆಗಳನ್ನು. ನನಗೆ ಬರೆಯಕ್ಕೆ ಬರ್ದಿದ್ರು, ಅವ್ರು ಬರೆದಿದ್ದಂಥ ಅಕ್ಷರಗಳನ್ನು, ಭಾವನೆಯನ್ನು ಫೀಲ್ ಮಾಡ್ತೀನಿ. ಎಷ್ಟು ಚೆನ್ನಾಗಿದೆ ಅಲ್ಲ, ನಾನು ಬರೀಬೇಕು ಅಂತ ಅನಿಸ್ತಿದೆ ನನಗೆ ಅಂತ ಅನ್ಕೋತಾರಲ್ವಾ? ನಿಜಕ್ಕೂ ಅದು ಬರೆಯೋಕೆ ಸಾಧ್ಯವಾ? ಆ ಕ್ವಾಲಿಟಿ ಬರುತ್ತಾ, ಅಥವಾ ಅದು ಹುಟ್ಟಿನಿಂದನೇ ಇರಬೇಕು ಅಂತ ಏನಾದ್ರು ಅನ್ಸುತ್ತಾ ತಮಗೆ? ಅಭ್ಯಾಸದಿಂದ ಬರುತ್ತಾ ಅಥವಾ ಇಲ್ಲ? ಅದೇನಾಗುತ್ತೆ ಅಂತಂದ್ರೆ, ಕೆಲವರಿಗೆ ಅದು ಜೀನ್ಸಿಂದ ಬರುತ್ತೆ ಅಂತಾರಲ್ಲ, ಕೆಲವರು ಇರ್ತಾರೆ. ಈಗ ನನ್ನ ಮೊಮ್ಮಗಳು ಜನ್ಯ ಅಂತಿದ್ದಾಳೆ, ಅವಳು ಆಜಬ್ಬಂದೊಂದು ಕ್ಯಾರೆಕ್ಟರ್ ಮಾಡಿದ್ಲು. ಅವಳು ಹೋಗಿ ಇಂಟರ್ವ್ಯೂ ಮಾಡ್ಕೊಂಬಂದು ಅವ್ರ ಸ್ಕೂಲಲ್ಲಿ 10th ಸ್ಟ್ಯಾಂಡರ್ಡಲ್ಲಿ ಸೂಪರಾಗಿ ಮಾಡಿದ್ದಾಳೆ. ಅವ್ರ ಸ್ಕೂಲಲ್ಲೆಲ್ಲ ಅಪ್ರಿಷಿಯೇಟ್ ಮಾಡಿಬಿಟ್ರು. ಆ ಥರ ಇನ್ಸ್ಪೈರ್ ಆಯ್ತಾರೆ ಜನ, ನೋಡೋ ಓದಿಯೋ ಅಥವಾ ಅವ್ರ ಹಿಂದೆ ಇದ್ದಂಥವ್ರನ್ನ ಗುರುತಿಸಿಯೋ ಏನೋ ಮಾಡಿ ಅದು ಇನ್ಸ್ಪೈರ್ ಆಗ್ತಾರೆ. ಅದರಿಂದ ಖಂಡಿತ ಅದಾಗ್ತಾರೆ. ನನಗೆ ಈಗೇನಾಗುತ್ತೆ ಅಂತಂದರೆ, ಈ ಬರೆವಣಿಗೆ ಇದೆಲ್ಲದಕ್ಕಿಂತ ಈ 74 ನಂತರ ನನ್ನ ಮೊಮ್ಮಕ್ಕಳಿದ್ದಾರೆ 4 ಜನ, ಜನ್ಯ, ತನ್ವಿ, ದೀಕ್ಷಾ, ಸಾನ್ವಿ. ಇವ್ರ ಜೊತೆ ನನ್ನ ಮಡದಿ, ಪ್ರೀತಿಯ ಮಡದಿ ಸುಶೀಲ, ಹಾಗೆ ನನ್ನ ಮಕ್ಕಳು ವಿಜಯ್ ಮತ್ತು ರಾಜೀವ್.
ಈ ಕುಟುಂಬದ ಜೊತೆ ಮತ್ತೆ ಸೊಸೈಟಿ ಬಿಟ್ಬಿಟ್ರೆ ಬೈಯಲ್ವಾ? ಗೀತಾ ಮಾವಾ ಅಂತ ಧ್ವನಿ ಹೇಳ್ತಿರ್ಬೋದು, ಗೀತಾ ಮತ್ತೆ ಕೇಳ್ತಿದ್ರೆ. ಶೈಲ ಈ ನಮ್ಮ 10 ಸದಸ್ಯರ ಒಂದು ಕುಟುಂಬ. ಈ ಕುಟುಂಬದಲ್ಲಿ ನಾನಂತೂ ಅಲ್ಲಿಂದ ಇಲ್ಲಿವರೆಗೆ ಸುಖ ಕಂಡೇ ಬಂದಿದ್ದೀನಿ. ದುಃಖದಿಂದ ಬೆಳೆದ್ರೂ ಕೂಡ, ಸಂಕಷ್ಟದಲ್ಲಿ ಸಿಕ್ಕಾಕೊಂಡ್ರು ಕೂಡ ಇಲ್ಲಿವರೆಗೆ ನಾನು, ಯಾಕೆ ಅಂತಂದರೆ ನಂದು ಪರಿಶುದ್ಧವಾಗಿದೆ ಮನಸ್ಸು. ಹೇಗೆ ಅಂದರೆ ನಾನು ಯಾರಿಗೂ ಕೈ ಚಾಚಲ್ಲ ಯಾತಕ್ಕೂ ಇವತ್ತವರೆಗೆ. ಹಾಗಾಗಿ 4 ಜನಕ್ಕೆ ಸಹಾಯ ಆದರೂ ಮಾಡ್ತೀನಿ. ಹಾಗಾಗಿ ಜನರ ಅಭಿಮಾನ ನನ್ನ ಮೇಲಿದೆ. ಅದು ಎಲ್ಲಿವರೆಗೆ ಇರುತ್ತೋ ಜನರ ಅಭಿಮಾನ, ಅಲ್ಲಿವರೆಗೂ ನನಗೆ ಶಕ್ತಿ ಸಿಗಲಿ ಕೆಲಸ ಮಾಡಲಿಕ್ಕೆ ಅಂತ ಹೇಳ್ತಾ ಇಂಥ ಸಾಮಾಜಿಕ ಕಳಕಳಿಯ ಕೆಲವು ಕೆಲಸಗಳನ್ನು ಮುಂದುವರಿಸ್ಕೊಂಡು ಹೋಗೋದು, ಉತ್ತಮವಾದ ಪುಸ್ತಕ ಬರೆಯೋದು, ಈ ಥರ ಪುಸ್ತಕಗಳನ್ನ ಹಂಚೋದು, ಬರೆಯೋರಿಗೆ ಪ್ರೋತ್ಸಾಹ ನೀಡೋದು, ಓದೋರಿಗೆ ಪುಸ್ತಕ ಕೊಡೋದು, ಇದನ್ನು ಮಾಡ್ಕೊಂಡು ಹೋಗ್ಬೇಕು ಅಂತ ನನ್ನ ಆಸೆ ಇದೆ. ನೀವು ನನ್ನನ್ನ ಇಲ್ಲಿವರೆಗೂ ಕರೆದು ಇಷ್ಟೊತ್ತು ಕುಂಡ್ರಿಸ್ಕೊಂಡು ನಮ್ಮ ಸ್ತೋತ್ರಗಳಿಗೆಲ್ಲ ನನ್ನನ್ನು ಪರಿಚಯ ಮಾಡಿಕೊಟ್ಟಂತ ಈ ಆಕಾಶವಾಣಿ ನಿಲಯದವರಿಗೆ ನಾನು ಖಂಡಿತ ನಮಸ್ಕಾರ ಹೇಳ್ತೀನಿ. ನಮಗೂ ತುಂಬ ಖುಷಿ ಆಗ್ತಾಯಿದೆ ಸರ್. ನೋಡಿ, ಇವಾಗ ಈ ಕ್ಷಣಕ್ಕೂ ಕಾರ್ಯಕ್ರಮದ ಕೊನೆ ಕ್ಷಣದವರೆಗೂ ಸಂದೇಶ ಬರ್ತಾ ಇದೆ. ರೇಣುಕಾ ವೈಕುಂಠಯ್ಯ ಅವರು ಹೇಳ್ತಿದ್ದಾರೆ, ಅದ್ಭುತವಾದಂಥ ಕಾರ್ಯಕ್ರಮಕ್ಕೆ ನಿರ್ಸಾಲೆ ಪುಟ್ಟಸ್ವಾಮಿ ಅವ್ರನ್ನ ಕರೆದು ಗ್ರಂಥಾಲಯ ಇಲಾಖೆಗೆ, ಅವರ ಬಗೆಗೆ ಮತ್ತು ಬರಹಗಾರರ ಬಗ್ಗೆ, ಅವರಿಗೆ ಪುಸ್ತಕ ಪ್ರೀತಿ ಮತ್ತು ಪ್ರಕಾಶಕರ ಬಗ್ಗೆ ಇರುವಂತಹ ಕಾಳಜಿ ಕುರಿತು ದೊಡ್ಡ ಮಟ್ಟದ ಚೇತೋಹಾರಿ ಮಾತುಕತೆ ನಡೆಸಿದ್ದು ಖುಷಿ ಆಗ್ತಿದೆ ಅಂತ ಹೇಳ್ತಿದ್ದಾರೆ. ಇನ್ನೊಬ್ಬರು ನೀವು ಹೇಳ್ತೀರಿ, ನಮ್ಮ ಹೆಣ್ಮಕ್ಳು ಸಂಜೆ ಆದರೆ ಕೂತ್ಕೊಂಡ್ಬಿಡ್ತಾರೆ 5-6 ಗಂಟೆ ಸೀರಿಯಲ್ ನೋಡ್ಕೊಂಡು ಅಂತ. ನಮ್ಮ ಕೇಳುಗರೊಬ್ರು ಸಂಡೂರಿನಿಂದ ಸುಮಿತ್ರಾ, ಅಬ್ಬಾ ನಾನು ಈ ಲಿಸ್ಟ್ಗಿಲ್ಲ ಸರ್ ಅಂತ ಹೇಳ್ತಿದ್ದಾರೆ. ಅವರು ಪುಸ್ತಕ ಪ್ರೇಮಿ ಆಗಿರಬಹುದು. ಖುಷಿಯ ವಿಚಾರ. ನೀವೆಲ್ಲರೂ ಸದಾಕಾಲ ಕೇಳ್ತಾ ಇರಿ ಆಕಾಶವಾಣಿ ಬೆಂಗಳೂರು 101.3. ಇದುವರೆಗೂ ಸಾಧನೆಯ ಹಾದಿಯಲ್ಲಿ ನಮ್ಮ ಜೊತೆಯಾಗಿ ಇದ್ದದ್ದು ರಂಗಭೂಮಿ ಕಲಾವಿದರು, ಸಿನಿಮಾ ನಟರು, ಲೇಖಕರು, ಕರ್ನಾಟಕ ಕನ್ನಡ ಬರಹಗಾರರು ಮತ್ತು ಪ್ರಕಾಶಕರ ಸಂಘದ ಅಧ್ಯಕ್ಷರಾದಂತಹ ನಿಡಸಾಲೆ ಪುಟ್ಟಸ್ವಾಮಿ ಅವರು. ಸರ್, ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಕ್ಕೆ ತುಂಬಾ ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್. ಈ ಅವಕಾಶಕ್ಕಾಗಿ ನಾನು ನಿಮಗೆ ಧನ್ಯವಾದ ಹೇಳ್ತೇನೆ. ಎಲ್ರಿಗೂ ನಮಸ್ಕಾರ.